Very good morning, all. After a break of one day, now I welcome you to the today's online class. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನನ್ನ ಕಲ್ತ್ಕೊಂಡ್ವಿ ಅಂತಂದರೆ, ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ದ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರಾಲಿಸಿಸ್. ಎಲೆಕ್ಟ್ರಾಲಿಸಿಸ್ ಅಂತಂದರೆ ಏನು, ಆ್ಯಂಡ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ಅಲ್ಲಿ ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಯಾವುದೋ ಒಂದು ವಸ್ತು ಅಂದರೆ ಸಬ್ಸ್ಟೆನ್ಸು ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಡಿಪಾಸಿಟ್ ಆಗುತ್ತೆ. ಎಷ್ಟು ಡಿಪಾಸಿಟ್ ಆಗುತ್ತೆ, ಅದನ್ನು ಕ್ವಾಂಟಿಟೇಟಿವ್ಲಿ ಯಾವ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಂತ ಮೈಕಲ್ ಫ್ಯಾರಡೆ ಎರಡು ಸಿಂಪಲ್ ಲಾಸನ್ನು ಅವನು ಪ್ರಪೋಸ್ ಮಾಡ್ತಾನೆ. ಟು ಗಿವ್ ಎ ಕ್ವಾಂಟಿಟೇಟಿವ್ ಇಂಟರ್ಪ್ರಿಟೇಷನ್ ಆಫ್ ಎಲೆಕ್ಟ್ರಾಲಿಸಿಸ್, ಆ್ಯಂಡ್ one is known as Faraday's first law of electrolysis, and the second one it is called Faraday's second law of electrolysis. ಮತ್ತು ಅದು ಸ್ವಲ್ಪ ನಿಮಗೆ ರಿಕಾಲ್ ಮಾಡಿದ್ರೆ, ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ನಲ್ಲಿ ಅವನು ಹೇಳ್ತಾನೆ, ಅಲ್ಲಿ ನಾವು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ಮಾಡಬೇಕಾದ್ರೆ ಅಲ್ಲಿ ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಎಷ್ಟು ಡಿಪಾಸಿಟ್ ಆಗುತ್ತೆ ಒಂದು ಸಬ್ಸ್ಟೆನ್ಸು ಅಂತಂದರೆ, ಅದು ಯಾವಾಗಲೂ ನಾವು ಪಾಸ್ ಮಾಡೋವಂಥ ಎಲೆಕ್ಟ್ರಿಸಿಟಿ ಮೇಲೆ ಅದು ಡೈರೆಕ್ಟಾಗಿ ಡಿಪೆಂಡ್ ಆಗುತ್ತೆ. ಅಂದರೆ ಕಡಿಮೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಕಡಿಮೆ ಅಮೌಂಟು ಅಥವಾ ಕಡಿಮೆ ಸಬ್ಸ್ಟೆನ್ಸಲ್ಲಿ ಡಿಪಾಸಿಟ್ ಆಗುತ್ತೆ. ಜಾಸ್ತಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದ್ರೆ ನಾವು ಜಾಸ್ತಿ ಸಬ್ಸ್ಟೆನ್ಸು ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಓದಿದ್ರೆ ಕಡಿಮೆ ಮಾರ್ಕ್ಸ್ ತೊಗೊತೀವಿ, ಜಾಸ್ತಿ ಓದಿದ್ರೆ ಹೆಚ್ಚಿಗೆ ಮಾರ್ಕ್ಸ್ ತೊಗೋತೀವಿ. ಆ ಥರ ಅದೇ ಥರ ನಾವು ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ಡ್ ಥ್ರೂ ದ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಆ್ಯಂಡ್ ಡಿಫ್ರೆಂಟ್ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಡಿಪಾಸಿಟ್ಸ್ ಓವರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್. ಅದು ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಎಕ್ಸ್ಪ್ಲೈನ್ ಮಾಡುತ್ತೆ. ಅದೇ ಥರ ಇನ್ನೊಂದು ಕಂಡೀಷನಲ್ಲಿ ಫ್ಯಾರಡೇ ಸೆಕೆಂಡ್ ಲಾನ ಕನ್ಸಿಡರ್ ಮಾಡ್ತೀವಿ. ಯಾವ ಕಂಡೀಷನಲ್ಲಿ ಅಂತಂದರೆ, ಸಪೋಸ್ ನನ್ನ ಹತ್ರ ಒಂದೇ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ಇಲ್ಲ ಅಥವಾ ಒಂದೇ ಎಲೆಕ್ಟ್ರೋಲಿಟಿಕ್ ಸೆಲ್ ಇಲ್ಲ, ನನ್ನ ಹತ್ರ ಒಂದು 3-4 ಅಥವಾ ಕಂಟಿನ್ಯೂಸ್ಲಿ ನಂಬರ್ ಆಫ್ ಎಲೆಕ್ಟ್ರೋಲಿಟಿಕ್ ಸೆಲ್ಸನ್ನು ನಾವು ಯೂಸ್ ಮಾಡಿ ನಾವು ಸೈಮಲ್ಟೇನಿಯಸ್ಲಿ ನಾವು ಎಲೆಕ್ಟ್ರಾಲಿಸಿಸನ್ನು ಕ್ಯಾರಿ ಔಟ್ ಮಾಡಬೇಕು ಅಂತಂದರೆ, ಅದನ್ನು ಸಪ್ರೇಟಾಗಿ ಒಂದೊಂದು ಎಲೆಕ್ಟ್ರೋಲಿಟಿಕ್ ಸೆಲ್ಗೆ ಒಂದೊಂದು ಬೇರೆ ಬೇರೆ ಟೈಮು ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ ನಾವು ಮಾಡೋದಿಲ್ಲ. ಬದಲಾಗಿ ಏನು ಮಾಡ್ತೀವಿ, ಸೈಮಲ್ಟೇನಿಯಸ್ಲಿ ಥ್ರೂ ಆಲ್ ದ ಎಲೆಕ್ಟ್ರೋಲಿಟಿಕ್ ಸೆಲ್ಸ್ ಒಂದೇ ಸಲಕ್ಕೆ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಯಾವ ಥರ ಅಂತಲೇ, ಬೈ ಮೀನ್ಸ್ ಆಫ್ ಕನೆಕ್ಟಿಂಗ್ ದ ಎಲೆಕ್ಟ್ರೋಲಿಟಿಕ್ ಸೆಲ್ಸ್. ಸೊ ಇನ್ ಎ ಸೀರೀಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೆಲ್ಸನ್ನು ನಾವು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಮಾಡಿ ಅದರ ಮುಖಾಂತರ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಥ್ರೂ ಡಿಫ್ರೆಂಟ್ ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸಸ್ ನಾವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಅಲ್ಲಿ ಎಷ್ಟು ಅಮೌಂಟ್ ಡಿಪಾಸಿಟ್ ಆಗುತ್ತೆ ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಅಂತಂದರೆ, ನಾವು ಇಟ್ ಈಸ್ ಈಕ್ವಲ್ ಟು ಆರ್ ಡಿಪೆಂಡಿಂಗ್ ಆನ್ ದ ಈಕ್ವಲೆಂಟ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ನಿಮಗೆ ಜನರಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂನಲ್ಲಿ ಹೇಳಿದ್ದೆ ನಿಮಗೆ, 1 ಫ್ಯಾರಡೆ ಆಫ್ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಾಗ ಥ್ರೂ ಎನ್ ಸಬ್ಸ್ಟೆನ್ಸ್ ಫಾರ್ ಎ ಯೂನಿಟ್ ಟೈಮ್, ಅಲ್ಲಿ ಈಕ್ವಲೆಂಟ್ ಮಾಸ್ ಆಫ್ ದ ಸಬ್ಸ್ಟೆನ್ಸಲ್ಲಿ ಡಿಪಾಸಿಟ್ ಆಗುತ್ತೆ ಅಂತ ನಿಮಗೆ ಒಂದು ಎಕ್ಸಾಂಪಲ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ್ಯಂಡ್ ಇದೆರಡೂ ಲಾಸು ನಿಮಗೆ ಫ್ಯಾರಡೇಸ್ ಫಸ್ಟ್ ಲಾ ಆ್ಯಂಡ್ ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್ ಏನು ಮಾಡುತ್ತೆ ಅಂತಂದರೆ, ಅಲ್ಲಿ ವಾಟ್ ಇಸ್ ದ ಕ್ವಾಂಟಿಟಿ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ಡ್ ಥ್ರೂ ದ ಡಿಪಾಸಿಟೆಡ್ ಓವರ್ ದ ಸರ್ಫೇಸ್ ಆಫ್ ದ ಎಲೆಕ್ಟ್ರೋಡ್ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಅದು ಎಕ್ಸ್ಪ್ಲೇನ್ ಮಾಡುತ್ತೆ. ನಾವು after studying about this Faraday's second law of electrolysis, now if I move to the next bit of the topic ಅಂತ ತಗೊಂಡಾಗ ನೋಡಿ, ಅಬ್ಸರ್ವ್ ಮಾಡಿ, ಎಲೆಕ್ಟ್ರಾಲಿಸಿಸ್ ಅಂತಂದರೆ ಏನು ಮಾಡ್ತೀರಿ, ಅಲ್ಲಿ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀರಿ, ಅದ್ರ ಮುಖಾಂತರ ನಾವು ನಾನ್ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ಸನ್ನು
ಕಂಡಕ್ಟ್ ಮಾಡ್ತೀವಿ, ಅಂದರೆ ಕ್ಯಾರಿ ಔಟ್ ಮಾಡ್ತೀವಿ. ನಿಮಗೆ ಗೊತ್ತಿದೆ, ಎಲೆಕ್ಟ್ರೋಲೈಟಿಕ್ ಸೆಲ್ ಮುಖಾಂತರ ನಾನು ಪಾಸ್ ಮಾಡಿದಾಗ ಅಲ್ಲಿ ಆ್ಯನೋಡಲ್ಲಿ ಒಂದು ಆಕ್ಸಿಡೇಷನ್ ಅಂತ ಒಂದು ರಿಯಾಕ್ಷನ್ ಆಗುತ್ತೆ, ಕ್ಯಾಥೋಡಲ್ಲಿ ರಿಡಕ್ಷನ್ ರಿಯಾಕ್ಷನ್ ಅಂತ ಆಗುತ್ತೆ. ಅಂದರೆ ಅಲ್ಲಿ ದೆರ್ ಆರ್ ಸರ್ಟನ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಬೈ ಅಂಡರ್ಗೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್, ಅಲ್ಲಿ ನನಗೆ ಫೈನಲ್ ಆಗಿ ನನಗೆ ರೈಟ್ ಸೈಡ್ನಲ್ಲಿ ಪ್ರಾಡಕ್ಟ್ ಸಿಗುತ್ತೆ. ಇದನ್ನು ನಾವು ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್. ಸೊ ಈಗ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ತಗೊಂಡಾಗ, ಈಗ ನಾನು ಯಾವುದೇ ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ನಲ್ಲಿ ಒಂದು ಸಬ್ಸ್ಟೆನ್ಸನ್ನು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಅಲ್ಲಿ ನನಗೆ ಪ್ರಾಡಕ್ಟ್ಸ್ ಏನು ಸಿಗುತ್ತೆ, ಎಷ್ಟು ಸಿಗುತ್ತೆ, ಯಾವ್ದು ಸಿಗುತ್ತೆ, ಇದನ್ನು ನಾವು ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ತಗೊಂಡಾಗ ನಮಗೆ ಇನ್ ಆಲ್ ದ ಟೈಮ್ ವಿ ಮೇ ನಾಟ್ ಗೆಟ್ ದ ಸೇಮ್ ಟೈಪ್ ಆಫ್ ದ ಪ್ರಾಡಕ್ಟ್, or all the time we may not get the same amount of the products. That depends on the situation. ನಾವಲ್ಲಿ ಸಿಚುವೇಶನ್ ಏನಿರುತ್ತೆ ಅಥವಾ ರಿಯಾಕ್ಷನ್ ಕಂಡೀಷನ್ಸ್ ಏನಿರುತ್ತೆ, ಆ ಕಂಡೀಷನ್ಸ್ ಆಧಾರದ ಮೇಲೆ ಅಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸು ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಕಂಡೀಷನ್ ಅಂತ ಬಂದಾಗ ದೆರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್. ಆ ಕಂಡೀಷನ್ಸು ಅಂತ ಬಂದಾಗ ಅಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ಅಥವಾ ಪ್ಯಾರಾಮೀಟರ್ಸ್ ಏನು ಮಾಡುತ್ತೆ, ದೇ ಆರ್ ಡಿಸೈಡಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್. ಅಲ್ಲಿ ಪ್ರಾಡಕ್ಟ್ಸ್ ಏನು ಬರುತ್ತೆ, ಆ ಪ್ರಾಡಕ್ಟ್ಸ್ ಏನು ಬರುತ್ತೆ ಅನ್ನೋದನ್ನು ಕೆಲವೊಂದು ಫ್ಯಾಕ್ಟರ್ಸ್ಗಳು ಇದೇ ಬರುತ್ತೆ, ಇದಕ್ಕಾಗಿ ಬರುತ್ತೆ ಅನ್ನೋದನ್ನು ಕೆಲವೊಂದು ಫ್ಯಾಕ್ಟರ್ಸು ನಮಗೆ ಅಲ್ಲಿ ಡೀಟೇಲ್ ಆಗಿ ಅಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳ್ತಾನೆ. ಸೊ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಏನು ತೊಗೊಳ್ತಾ ಇದ್ದೀನಿ ಅಂತಂದರೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಏನಂಗಂದರೆ ಅಂತಂದರೆ, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ಮುಖಾಂತರ ಕ್ಯಾರಿ ಔಟ್ ಮಾಡಿದಾಗ ನಮಗೆ ಅಲ್ಲಿ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ, ಆ ಪ್ರಾಡಕ್ಟು ಯಾವುದು ಬರಬೇಕು, ಎಷ್ಟು ಬರಬೇಕು, ಯಾಕೆ ಅದೇ ಬರಬೇಕು. ಸೊ ಇಂಥ ಎಲ್ಲ ಪ್ರಶ್ನೆಗಳನ್ನು ಕೆಲವೊಂದು ಫ್ಯಾಕ್ಟರ್ಸ್ಗಳು ನಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತವೆ, ಅಥವಾ ಕೆಲವೊಂದು ಫ್ಯಾಕ್ಟರ್ಸ್ಗಳು ಆ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಏನು ಬರುತ್ತೆ ಅದನ್ನು ಆ ಫ್ಯಾಕ್ಟರ್ಸು ಡಿಸೈಡ್ ಮಾಡುತ್ತೆ. ಸೊ ವಾಟ್ ಈಸ್ ಆಲ್ ಅಬೌಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ತಗೊಂಡಾಗ, ಸೊ ಈ ಫ್ಯಾಕ್ಟರ್ಸ್ ಅಂತ ಬಂದಾಗ ಸುಮಾರು ಕಡೆ ನಾವು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್, ಸೊ ಎಲೆಕ್ಟ್ರೋಲೈಟಿಕ್ ಕಂಡಕ್ಟೆನ್ಸ್, ಮೆಟಾಲಿಕ್ ಕಂಡಕ್ಟೆನ್ಸ್, ಸೊ ನೆಕ್ಸ್ಟು ರೇಟ್ ಆಫ್ ರಿಯಾಕ್ಷನ್, ಈ ಥರದ್ದೆಲ್ಲ ನೋಡ್ಕೊಂಬರ್ತೀವಿ ನಾವು ಕೆಮಿಸ್ಟ್ರಿನಲ್ಲಿ. ಅದೇ ಥರ ಇಲ್ಲಿ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಬಂದಾಗ, ಸೊ ಇಲ್ಲಿ ಕೆಲವೊಂದು ಫ್ಯಾಕ್ಟರ್ಸು ನಮಗೆ ಅಲ್ಲಿ ಅಫೆಕ್ಟ್ ಮಾಡುತ್ತೆ. ಯಾವುದನ್ನು ಪ್ರಾಡಕ್ಟ್ ಫಾರ್ಮೇಷನ್ ಹಿಂಗೆ ಆಗಬೇಕು ಅಂತ ಕೆಲವೊಂದು ಫ್ಯಾಕ್ಟರ್ಸು ಡಿಸೈಡ್ ಮಾಡುತ್ತೆ. ಆ್ಯಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಕ್ಯಾನ್ ಅಫೆಕ್ಟ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ತಗೊಂಡಾಗ ನೋಡಿ, ಸೊ ದೀಸ್ ಆರ್ ಸಮ್ ಆಫ್ ದ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇದ್ದಾನೆ. ಅದರಲ್ಲಿ ಫಸ್ಟ್ ಒನ್ ಅಂತ ತಗೊಂಡ್ರೆ, ದ ಫಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ದ ನೇಚರ್ ಆಫ್ ದ ಎಲೆಕ್ಟ್ರೋಡ್. ನಮಗೆ ಡ್ಯೂರಿಂಗ್ ಎನ್ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ಆಗಬೇಕಾದ್ರೆ ನಮಗೆ ಅಲ್ಲಿ ಪ್ರಾಡಕ್ಟ್ಸ್ ಏನು ಸಿಗುತ್ತೆ ಅನ್ನೋದು, ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಅಂತ ಅಂದಾಗ, ಸೊ ಅಲ್ಲಿ ನನಗೆ ಇಲ್ಲಿ ನೇಚರ್ ಆಫ್ ದ ಎಲೆಕ್ಟ್ರೋಡ್ ಮೇಲೆ ನನಗೆ ಇಲ್ಲಿ ಡಿಪೆಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಹಾಗಂದ್ರೆ ಏನು? ವಾಟ್ ಡು ವಿ ಮೀನ್ ಬೈ ದಿಸ್ ನೇಚರ್ ಆಫ್ ಎಲೆಕ್ಟ್ರೋಡ್ ಅಂತಂದರೆ ಏನು? ಸೊ ಈ ಎಲೆಕ್ಟ್ರೋಡ್ ಯಾವ ರೀತಿ ಡಿಸೈಡ್ ಮಾಡುತ್ತೆ ಅಂತ ಬಂದಾಗ ನೋಡಿ, ಅದಕ್ಕೆ ಒಂದು ಸಿಂಪಲ್ ಆಗಿ ತೊಗೊಂಡಿದ್ದೀನಿ. ದಟ್ ಈಸ್ ನೇಚರ್ ಆಫ್ ದ ಎಲೆಕ್ಟ್ರೋಡ್ ಅಂತಂದರೆ ಎರಡು ಕಂಡೀಷನ್ ತೊಗೊಳ್ತೀವಿ. ಸೊ ಕೆಲವೊಂದು ಕಂಡೀಷನ್ಸಲ್ಲಿ ನಾವು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಎಲೆಕ್ಟ್ರೋಲೈಟಿಕ್ ಸೆಲ್ನಲ್ಲಿ ಅಲ್ಲಿ ದ ಎಲೆಕ್ಟ್ರೋಡ್ ಸಬ್ಸ್ಟೆನ್ಸ್ ವಿಚ್ ವಿ ಹ್ಯಾವ್ ಟೇಕನ್, ದಟ್ ಎಲೆಕ್ಟ್ರೋಡ್ ಸಬ್ಸ್ಟೆನ್ಸ್ ವಿಚ್ ಮೇ ಆಕ್ಸೆಸ್ ಇನರ್ಟ್ ಎಲೆಕ್ಟ್ರೋಡ್. ಎರಡು ಕಂಡೀಷನ್ ಬರುತ್ತೆ. ಒಂದು ಕಡೆಗೆ ಕೆಲವೊಂದು ಸಲ ಏನಾಗುತ್ತೆ, ಎಲೆಕ್ಟ್ರೋಡ್ ಸಬ್ಸ್ಟೆನ್ಸು ಇನರ್ಟಾಗಿ ಆ್ಯಕ್ಟ್ ಮಾಡುತ್ತೆ, ಇನ್ನೊಂದು ಕಡೆಗೆ ರಿಯಾಕ್ಟಿವ್ ಇನ್ ನೇಚರ್ ಅಂತ ಹೇಳ್ತಾನೆ. ವಾಟ್ ಇಸ್ ದಿಸ್ ಮೀನಿಂಗ್? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್ ದಟ್ ಈಸ್ ಇನರ್ಟ್ ಅಂತಂದ್ರೆ ಏನು, ರಿಯಾಕ್ಟಿವ್ ಅಂತಂದ್ರೆ ಏನು? ಸೊ ಇದನ್ನು ತಿಳ್ಕೊಳ್ಳೋಣ. ಎಲ್ಲಿ ನಾವು ಇನರ್ಟ್ ಅಂತ ಹೇಳ್ತೀವೋ ಅಲ್ಲಿ ದ ಎಲೆಕ್ಟ್ರೋಡ್ ವಿಚ್ ವೋಂಟ್ ಅಂಡರ್ಗೋ ಆರ್ ವಿಚ್ ಈಸ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಎಲ್ಲಿ ಯಾವುದೋ ಒಂದು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ಮಾಡಬೇಕಾದ್ರೆ ನಾವು ಅಲ್ಲಿ ಪ್ಲೇಸ್ ಮಾಡಿರುವಂಥ ಎಲೆಕ್ಟ್ರೋಡ್ಸು ಅಲ್ಲಿ ಏನಾದರೂ ರಿಯಾಕ್ಷನ್ನಲ್ಲಿ, ಆ ರಿಯಾಕ್ಷನ್ ಕ್ರಿಯೆಯಲ್ಲಿ ಎಲೆಕ್ಟ್ರೋಡ್ ಸಬ್ಸ್ಟೆನ್ಸ್ಗಳು ಇನ್ವಾಲ್ವ್ ಆಗದೇ ಇದ್ದರೆ, ಅಂದರೆ ದೇ ಆರ್ ನಾಟ್ ಟೇಕಿಂಗ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್, ದೇ ಆರ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಜಸ್ಟ್ ಅವೇನು ಮಾಡ್ತವೆ ಅಲ್ಲಿ ಅಂತಂದರೆ, ಜಸ್ಟ್ ದೇ ಆರ್ ಆ್ಯಕ್ಟಿಂಗ್ ಆ್ಯಸ್ ಸಿಂಕ್ ಫಾರ್ ದ ಎಲೆಕ್ಟ್ರಾನ್ಸ್.
ಸಿಂಕ್ ಫಾರ್ ದ ಎಲೆಕ್ಟ್ರಾನ್ಸ್ ಅಂತಂದರೆ ಸೊ ಥ್ರೂ ದ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಒಂದು ಎಲೆಕ್ಟ್ರೋಡ್ ಕಡೆಯಿಂದ ಇನ್ನೊಂದು ಎಲೆಕ್ಟ್ರೋಡ್ ಕಡೆಗೆ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗೋದಕ್ಕೆ ಏನು ಮಾಡ್ತವೆ, ಜಸ್ಟ್ ಅದೊಂದು ಕಂಡಕ್ಟರ್ ಥರ ಅಥವಾ ಒಂದು ಸಿಂಪ್ಲಿ ಒಂದು ಮೀಡಿಯಮ್ ಥರ ಅದು ಆ್ಯಕ್ಟ್ ಮಾಡುತ್ತೆ. ಯಾವುದು ಎಲೆಕ್ಟ್ರೋಡ್ ಸಬ್ಸ್ಟೆನ್ಸು. ಅಲ್ಲಿ ಕೆಮಿಕಲ್ ರಿಯಾಕ್ಷನಲ್ಲಿ ಎಲೆಕ್ಟ್ರೋಡ್ ಸಬ್ಸ್ಟೆನ್ಸು ಇನ್ವಾಲ್ವ್ ಆಗೋದಿಲ್ಲ. ದೇಫೋ ಆ ಕಂಡೀಷನಲ್ಲಿ ಅದನ್ನು ಇನರ್ಟ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್ ಫಾರ್ ಏನು ಎಲೆಕ್ಟ್ರೋಲೈಟಿಕ್ ಸೆಲ್ ತೊಗೊಂಡಿದ್ದೀನಿ ನೋಡಿ, ಇದೊಂದು ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಅಂದ್ಕೊಳ್ಳಿ. ಆ ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಸೊ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಸಿಂಪ್ಲಿ 2 ಎಲೆಕ್ಟ್ರೋಡನ್ನು ತೊಗೊಂಡಿದ್ದೀನಿ. ಆ 2 ಎಲೆಕ್ಟ್ರೋಡನ್ನು ತೊಗೊಂಡು ನಾನೇನು ಮಾಡ್ತಾಯಿದ್ದೀನಿ, ಸೊ ಇಲ್ಲಿಗೆ ಎಲೆಕ್ಟ್ರೋಡ್ ಏನು ತೊಗೊಂಡಿದ್ದೀನಿ ಅಂತಂದರೆ ಸೊ ಒಂದು ಗ್ರಾಫೈಟ್ ರಾಡ್ಸ್ ಅಂತ ಅಂದ್ಕೊಳ್ಳಿ. ಸೊ ಇದನ್ನೇನು ಮಾಡಿದ್ದೀನಿ, ಸೊ ಯಾವುದೋ ಒಂದು ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ನ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಮುಂದಕ್ಕೆ ಬರುತ್ತೆ ಅದು. ಈಗ ನಾನೇನು ಮಾಡ್ತೀನಿ, ಒಂದು ಎಲೆಕ್ಟ್ರೋಲೈಟ್ ಸಬ್ಸ್ಟೆನ್ಸ್ ತೊಗೊಂಡಿದ್ದೀನಿ, ಸೋಡಿಯಂ ಕ್ಲೋರೈಡನ್ನು ತೊಗೊಂಡು ಅದನ್ನು ಎಲೆಕ್ಟ್ರೋಲಿಸಿಸ್ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಅಂತಂದರೆ ಅದನ್ನು ಒಂದು ಎಲೆಕ್ಟ್ರೋಲೈಟಿಕ್ ಸೆಲ್ ಒಳಗಡೆ ಅದನ್ನು ಇರಿಸಿದ್ದೀನಿ. ಅಲ್ಲಿ 2 ಎಲೆಕ್ಟ್ರೋಡ್ಸ್ ಇದೆ. ಒಂದು ಕ್ಯಾಥೋಡ್ ಅಂತ ಅಂದ್ಕೊಳ್ಳೋಣ, ಸೊ ಇನ್ನೊಂದನ್ನು ಆ್ಯನೋಡ್ ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ ಕ್ಯಾಥೋಡ್ ಆ್ಯಂಡ್ ದಿಸ್ ಈಸ್ ಆ್ಯನೋಡ್ ಅಂತ ಅಂದ್ಕೊಂಡ್ರೆ. ಸೊ ಇವಾಗ ಏನಾಗುತ್ತೆ, ಡ್ಯೂರಿಂಗ್ ದಿಸ್ ಕೆಮಿಕಲ್ ರಿಯಾಕ್ಷನಲ್ಲಿ ಸೊ ಫಸ್ಟು ಆನ್ ಪಾಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್ ಈ ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ, ಫಸ್ಟು ಸ್ಪ್ಲಿಟ್ ಆಗುತ್ತೆ. ಸೋಡಿಯಂ ಕ್ಲೋರೈಡು ಈ ಥರ ಸ್ಪ್ಲಿಟ್ ಆಗಿ Na+ ಮತ್ತು Cl- ಅಯಾನ್ಸ್ ಆಗಿ ಸಿಗುತ್ತೆ. ನೆಕ್ಸ್ಟು ಆ Na+ ಮತ್ತು Cl- ಅಯಾನ್ಸ್ ಏನು ಮಾಡುತ್ತೆ, ಸೊ ಒಂದು Na+ ಅಯಾನ್ಸ್ ಏನು ಮಾಡುತ್ತೆ, ವಿಚ್ ಈಸ್ ಮೂವಿಂಗ್ ಟುವರ್ಡ್ ದ ಕ್ಯಾಥೋಡ್ ಎಲೆಕ್ಟ್ರೋಡ್, ಯಾವುದು Na+, ಆ್ಯಂಡ್ Cl- ವಿಚ್ ಈಸ್ ಮೂವಿಂಗ್ ಟುವರ್ಡ್ಸ್ ಆ್ಯನೋಡ್. ನೋಡಿ ಅಬ್ಸರ್ವ್ ಮಾಡಿ. ಇನ್ ದಿಸ್ ಫಿನಾಮಿನಲ್ಲಿ ಎಲೆಕ್ಟ್ರೋಲಿಸಿಸ್ ಮಾಡಿದಾಗ ಸೊ ಇಲ್ಲಿ ಈ ಒಳಗಡೆ ಆಗುತ್ತಲ್ಲ ಕೆಮಿಕಲ್ ರಿಯಾಕ್ಷನ್ಸು, ಆ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ದೀಸ್ ಎಲೆಕ್ಟ್ರೋಡ್ಸ್, ಫಾರ್ ಎಕ್ಸಾಂಪಲ್ ನಾನು ಗ್ರಾಫೈಟ್ ರಾಡ್ ತೊಗೊಂಡಿದ್ರೆ ಅಥವಾ ಬೇರೆ ಯಾವುದೋ ಒಂದು ರಾಡ್ ತೊಗೊಂಡಿದ್ರೆ, ಮೆಟಲ್ ಎಲೆಕ್ಟ್ರೋಡ್ಸನ್ನು ತೊಗೊಂಡಿದ್ದಾಗ ದೀಸ್ 2 ಎಲೆಕ್ಟ್ರೋಡ್ಸ್ ದೇ ಡು ನಾಟ್ ಪಾರ್ಟಿಸಿಪೇಟ್, ದೇ ಆರ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಅಂದರೆ ತಾನು ಕೆಮಿಕಲ್ ರಿಯಾಕ್ಷನ್ ಆಗ್ತಾಯಿಲ್ಲ, ಇನ್ನೊಂದು ಕಡೆಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ತೋರಿಸ್ತೀನಿ ಅದನ್ನು. ದೇಫೋ ಎಲ್ಲಿ ಎಲೆಕ್ಟ್ರೋಡ್ ಸಬ್ಸ್ಟೆನ್ಸು ನಮಗೆ ಅಲ್ಲಿ ಇನರ್ಟಾಗಿ ಆ್ಯಕ್ಟ್ ಮಾಡುತ್ತೋ, ದೇ ಆರ್ ನಾಟ್ ಇನ್ವಾಲ್ವಿಂಗ್ ಇನ್ ದ ಕೆಮಿಕಲ್ ರಿಯಾಕ್ಷನಲ್ಲಿ, ಅಂಥ ಕಂಡೀಷನಲ್ಲಿ ಜಸ್ಟ್ ಅದೇನು ಮಾಡುತ್ತೆ, ಸೊ ನಮಗೆ ಅಲ್ಲಿ ಅದು ಒಂದು ಸಿಂಕ್ ಫಾರ್ ದ ಎಲೆಕ್ಟ್ರಾನ್ಸ್ ಆಗಿ ಅದು ಆ್ಯಕ್ಟ್ ಮಾಡುತ್ತೆ. ಸೊ ಆ ಕಂಡೀಷನಲ್ಲಿ ನನಗೆ ಸೊ ಏನು ಪ್ರಾಡಕ್ಟ್ ಬರಬೇಕು ಅಂತ ಬಂದಾಗ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನಮಗೆ ಅಲ್ಲಿ ಸಿಗುತ್ತೆ. ಇನ್ನೊಂದು ಕಡೆಗೆ ಸೊ ಇಫ್ ದ ಎಲೆಕ್ಟ್ರೋಡ್ ಇಫ್ ಇಟ್ ಈಸ್ ರಿಯಾಕ್ಟಿವ್, ವಾಟ್ ಯು ಮೀನ್ ಬೈ ದಿಸ್ ಎಲೆಕ್ಟ್ರೋಡ್ ವಿಚ್ ಈಸ್ ರಿಯಾಕ್ಟಿವ್ ಅಂತಂದರೆ ಏನು ಅಂತಂದರೆ, ರಿಫೈನಿಂಗ್ ಆಫ್ ಕಾಪರ್ ಮೆಟಲ್ ಅಂತ ತಗೊಂಡೆ ನಾನು. ಇಲ್ಲಿ ರಿಫೈನಿಂಗ್ ಆಫ್ ಕಾಪರ್ ಮೆಟಲ್ ಅಂತ ತಗೊಂಡಾಗ ನೋಡಿ, ಸೊ ಅಲ್ಲಿ ಒಂದು ಆ್ಯನೋಡ್ ತೊಗೊಂಡೆ, ಕ್ಯಾಥೋಡ್ ಅಂತ ತೊಗೊಂಡಿದ್ದೆ ನೋಡಿ. ಅಲ್ಲಿ ನಿಮ್ಗೆ ಗೊತ್ತಾಯಿತು, ಸೊ ಇನಿಷಿಯಲಿ ನಾನು ಪಾಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಿದಾಗ ಆ್ಯನೋಡಿಂದ ಸರ್ಟನ್ ಕಾಪರ್ ಮೆಟಲ್ ಐಟಮ್ಸ್ ಏನಾಯಿತು, ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್ ದೇ ಆರ್ ಕನ್ವರ್ಟೆಡ್ ಇಂಟು Cu2+ ಆ್ಯಂಡ್ 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಡ್ತು, ಅಂದರೆ ಆಕ್ಸಿಡೇಷನ್ ಆಯಿತು. ಅಂದರೆ ದಿಸ್ ಎಲೆಕ್ಟ್ರೋಡ್ ವಿಚ್ ಈಸ್ ರಿಯಾಕ್ಟಿವ್ ಇನ್ ನೇಚರ್, ಹೌದಲ್ಲ. ಈ ಕಂಡೀಷನಲ್ಲಿ ರಿಯಾಕ್ಟಿವ್ ಎಲೆಕ್ಟ್ರೋಡ್ಸನ್ನು ನಾನು ಪ್ಲೇಸ್ ಮಾಡಿದಾಗ ಅಂಥ ಕಂಡೀಷನಲ್ಲಿ ನನಗೆ ಬೇರೆ ಪ್ರಾಡಕ್ಟ್ ಸಿಗುತ್ತೆ. ಇದು ದಟ್ ಈಸ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಎಲೆಕ್ಟ್ರೋಡ್ ಅಂತ ಹೇಳ್ತಾನೆ. ನಿಮ್ಗೆ ಅರ್ಥ ಆಗಿದೆ ಇದು. ದೇಫೋ ಇನರ್ಟ್ ಆಗಿದ್ದಾಗ ನಮಗೆ ಸೊ ಡಿಫ್ರೆಂಟ್ ರಿಯಾಕ್ಷನ್ಸ್, ಡಿಫ್ರೆಂಟ್ ಪ್ರಾಡಕ್ಟ್ ಸಿಗುತ್ತೆ. ಇಫ್ ದ ಎಲೆಕ್ಟ್ರೋಡ್ ಇಫ್ ಇಟ್ ಈಸ್ ರಿಯಾಕ್ಟಿವ್ ಆಗಿದ್ದಾಗ ಅಂಥ ಕಂಡೀಷನಲ್ಲಿ ನನಗೆ ಬೇರೆ ಪ್ರಾಡಕ್ಟ್ಸ್ ಬರುತ್ತೆ. ಇದು ನೇಚರ್ ಆಫ್ ದ ಎಲೆಕ್ಟ್ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ದ ಸೆಕೆಂಡ್ ಫ್ಯಾಕ್ಟರ್ ಅಂತ ತಗೊಂಡಾಗ ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಆಕ್ಸಿಡೈಸಿಂಗ್ ಆ್ಯಂಡ್ ರಿಡ್ಯೂಸಿಂಗ್ ಸ್ಪೀಸೀಸ್. ಅಂದರೆ ಅಲ್ಲಿ 2 ಬರುತ್ತೆ, ಒಂದು ಕಡೆ ಆಕ್ಸಿಡೇಷನ್ ಆಗುತ್ತೆ, ಇನ್ನೊಂದು ಕಡೆಗೆ ರಿಡಕ್ಷನ್ ಆಗುತ್ತೆ. ಆಕ್ಸಿಡೇಷನ್ ಆಗುತ್ತಲ್ಲ ಆ ಸಬ್ಸ್ಟೆನ್ಸನ್ನು ರಿಡ್ಯೂಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಸೊ ರಿಡಕ್ಷನ್ ಆಗುತ್ತಲ್ಲ ಅದನ್ನು ನಾವು ಆಕ್ಸಿಡೈಸಿಂಗ್ ಸ್ಪೀಸೀಸ್ ಅಂತ ಕರಿತೀವಿ. ದೇಫೋ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಆಕ್ಸಿಡೈಸಿಂಗ್ ಆ್ಯಂಡ್ ದ ರಿಡ್ಯೂಸಿಂಗ್ ಏಜೆಂಟ್. ಅಲ್ಲಿ ಇನ್ವಾಲ್ವ್ ಆಗುವಂಥ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಮತ್ತು ರಿಡ್ಯೂಸಿಂಗ್ ಏಜೆಂಟ್ ಯಾವುದು, ಅದರ ಬೇಸಿಸ್ ಮೇಲೂ ನಮಗೆ ಅಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸು ಫಾರ್ಮೇಷನ್ ಆಗೋಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ಆಲ್ಸೋ ಆನ್ ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಅಂತ ಹೇಳ್ತಾನೆ. ಮುಂದೆ ಗೊತ್ತಾಗುತ್ತೆ ನಮಗೆ ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ. ಅಂತಾಗಿದೆಯಲ್ವಾ. ದೇಫೋ ಇದು ಸೆಕೆಂಡ್ ಪಾಯಿಂಟು. ಒಂದು ಅಲ್ಲಿ ನೇಚರ್ ಆಫ್ ದ ಎಲೆಕ್ಟ್ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೊಂದು ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಆಕ್ಸಿಡೈಸಿಂಗ್ ಆ್ಯಂಡ್ ದ ರಿಡ್ಯೂಸಿಂಗ್ ಸ್ಪೀಸೀಸ್ ಆ್ಯಂಡ್ ಆಲ್ಸೋ ಆನ್ ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಆಫ್ ದ ಆಕ್ಸಿಡೈಸಿಂಗ್ ಆ್ಯಂಡ್ ದ ರಿಡ್ಯೂಸಿಂಗ್ ಏಜೆಂಟ್ಸ್ ಅಂತ ಹೇಳ್ತಾನೆ.
ಇದು ಸೆಕೆಂಡ್ ಪ್ರಾಪರ್ಟಿ ಅಥವಾ ಸೆಕೆಂಡ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಅಫೆಕ್ಟ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತಾನೆ. ದ ಥರ್ಡ್ ಪ್ರಾಪರ್ಟಿ, ಥರ್ಡ್ ಫ್ಯಾಕ್ಟರ್ ಅಂತಂದರೆ ದ ಥರ್ಡ್ ಫ್ಯಾಕ್ಟರ್ ವಿಚ್ ಇಸ್ ನಥಿಂಗ್ ಬಟ್ ಓವರ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ದ ಥರ್ಡ್ ಫ್ಯಾಕ್ಟರ್ ವಿಚ್ ಇಸ್ ನಥಿಂಗ್ ಬಟ್ ಓವರ್ ಪೊಟೆನ್ಷಿಯಲ್. ಈ ವಾಟ್ ಡು ಮೀನ್ ಬೈ ದಿಸ್ ಓವರ್ ಪೊಟೆನ್ಷಿಯಲ್ ಅಂತಂದರೆ ಏನು ಅಂತಂದರೆ ನೋಡಿ, ಇಷ್ಟ ಹೇಳ್ತಾ ಇದ್ದೇನೆ, ಸಿಂಪಲಾಗಿ ಹೇಳ್ತಾ ಇದ್ದೇನೆ. ದೇರ್ ಆರ್ ಸಮ್ ಕೆಮಿಕಲ್ ರಿಯಾಕ್ಷನ್ ಅಥವಾ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಆರ್ ದೇರ್, ಆ್ಯಂಡ್ ದೋಸ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ದೇ ಆರ್ ಕೈನೆಟಿಕಲಿ ವೆರಿ ಸ್ಲೋ ಬಟ್ ಥರ್ಮೋಡೈನಮಿಕಲಿ ದೇ ಆರ್ ವೆರಿ ಫಾಸ್ಟ್. Even though those reactions according to thermodynamics prakara, even though they are feasible, the reactions they are feasible, but kinetically they are very slow ಅಂತ ಹೇಳ್ತಾನೆ. even though they are feasible at the low voltage condition. ಕಡಿಮೆ ವೋಲ್ಟೇಜ್ ಕಂಡೀಷನಲ್ಲೇ ಕೆಲವೊಂದು ರಿಯಾಕ್ಷನ್ಸ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ, ಅಂದರೆ ಫಿಸಿಬಿಲಿಟಿ ಅದಕ್ಕೆ ಜಾಸ್ತಿ ಇರುತ್ತೆ. ಸೊ ದಟ್ ರಿಯಾಕ್ಷನ್ ಮೇ ಟೇಕ್ ಪ್ಲೇಸ್ ಅಂತ ಅಂದ್ಕೊಳ್ತೀವಿ. ಬಟ್ ಬಿಕಾಸ್ ಆಫ್ ಸರ್ಟನ್ ರೀಸನ್, ಏನು ರೀಸನ್ ಅಂತಂದರೆ ಅಲ್ಲಿ ಕೈನೆಟಿಕಲಿ ಆ್ಯಂಡ್ ದ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಹೇಳ್ತೀವಿ ಅದನ್ನು. ಕೈನೆಟಿಕಲಿ ದಟ್ ರಿಯಾಕ್ಷನ್ ವಿಚ್ ಇಸ್ ಸೆಟ್ ಟು ಬಿ ವೆರಿ ಸ್ಲೋ ಅಂತ ಹೇಳ್ತಾನೆ. ಈವನ್ ದೋ ದ ಕೆಮಿಕಲ್ ರಿಯಾಕ್ಷನ್ ದೇ ಆರ್ ಫೀಸಿಬಲ್ ಅಟ್ ದ ಲೋ ವೋಲ್ಟೇಜ್ ಕಂಡೀಷನಲ್ಲಿ ಫೀಸಿಬಲ್ ಆಗಿದ್ದನ್ನು ಕೂಡ, ಬಟ್ ಅಕಾರ್ಡಿಂಗ್ ಟು ಕೈನೆಟಿಕ್ಸ್ ಪ್ರಕಾರ ಆ ರಿಯಾಕ್ಷನ್ಸ್ಗಳು ತುಂಬ ಸ್ಲೋ ಆಗಿ ಹೋಗುತ್ತೆ ಅಂತ ಹೇಳ್ತಾನೆ. ಅಂಥ ಕಂಡೀಷನಲ್ಲಿ ಆ ರಿಯಾಕ್ಷನ್ಸ್ಗಳನ್ನ ನಾವು ಕ್ಯಾರಿ ಔಟ್ ಮಾಡಬೇಕು ಅಂತಂದರೆ ಸಮ್ ಎಕ್ಸ್ಟ್ರಾ ಪೊಟೆನ್ಷಿಯಲ್, ಲೋ ವೋಲ್ಟೇಜಲ್ಲಿ ಆಗಬೇಕಾಗಿತ್ತು ಅಂತ ಹೇಳಿದ್ನಲ್ಲ, ಆ ಕಂಡೀಷನಲ್ಲಿ ಲೋ ವೋಲ್ಟೇಜೆಲ್ಲ ಆಗಬೇಕಾಗಿತ್ತು, ಆದರೂ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂದರೆ ಬಿಕಾಸ್ ಆಫ್ ದೇ ಆರ್ ಸ್ಲೋಲಿ ಟೇಕಿಂಗ್ ಪ್ಲೇಸ್ ಅಕಾರ್ಡಿಂಗ್ ಟು ದ ಕೈನೆಟಿಕ್ಸ್. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಅವನು ಹೇಳ್ತಾನೆ ಸಮ್ ಎಕ್ಸ್ಟ್ರಾ ಪೊಟೆನ್ಷಿಯಲ್ ಮಸ್ಟ್ ಬಿ ಸಪ್ಲೈಡ್ ಟು ಕ್ಯಾರಿ ಔಟ್ ದಟ್ ರಿಯಾಕ್ಷನ್. ಸಮ್ ಎಕ್ಸ್ಟ್ರಾ ಪೊಟೆನ್ಷಿಯಲ್ನ ನಾವು ಅಲ್ಲಿ ಸಪ್ಲೈ ಮಾಡಬೇಕಾಗತ್ತೆ. ಅಂಥ ಕಂಡೀಷನಲ್ಲಿ ದಟ್ ಎಕ್ಸ್ಟ್ರಾ ಪೊಟೆನ್ಷಿಯಲ್ ಅಂತ ಹೇಳ್ತೀವಲ್ವಾ, ಆ್ಯಂಡ್ ದಟ್ ಎಕ್ಸ್ಟ್ರಾ ಪೊಟೆನ್ಷಿಯಲ್ ವಿಚ್ ಈಸ್ ಕಾಲ್ಡ್ ಆ್ಯಸ್ ಓವರ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಅಂದರೆ ಕಡಿಮೆ ವೋಲ್ಟೇಜ್ ಕಂಡೀಷನಲ್ಲೇ ಆಗುತ್ತೆ, ಈವೊಂದು ಕಡಿಮೆ ವೋಲ್ಟೇಜ್ ಕಂಡೀಷನಲ್ಲೇ ಆಗುತ್ತೆ ಅಂತ ಅಂದ್ರೂ ಕೂಡ, ಬಟ್ ಕೈನೆಟಿಕಲಿ ತುಂಬ ಸ್ಲೋ ಇರೋದ್ರಿಂದ ಅಂಥ ಕಂಡೀಷನಲ್ಲಿ ಸೊ ನಾವು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿನ ಕೊಡಬೇಕು, ಅದಕ್ಕೆ ಎಕ್ಸ್ಟ್ರಾ ಪೊಟೆನ್ಷಿಯಲನ್ನು ಅಪ್ಲೈ ಮಾಡಬೇಕು. ಆ್ಯಂಡ್ ದಟ್ ಎಕ್ಸ್ಟ್ರಾ ಪೊಟೆನ್ಷಿಯಲ್ ಇಟ್ ಈಸ್ ಕಾಲ್ಡ್ ಓವರ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆ್ಯಂಡ್ ಇದ್ರ ಮೇಲೂ ಕೂಡ ನಮಗೆ ಇಲ್ಲಿ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ನೋಡಿ, ಕೆಲವರು ಈ ಓವರ್ ಪೊಟೆನ್ಷಿಯಲ್ನ ಯಾವ ರೀತಿ ಎಕ್ಸಾಂಪಲ್ ತೊಗೊಬೋದು ಅಂತಂದರೆ, ನೋಡಿ ಕ್ಲಾಸಸ್ಸಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ನೋಡಿ. ಸೊ ನಿಮ್ಗೆ ಗೊತ್ತಿರ್ಬೋದು, ಕೆಲವ್ರು ನೋಡ್ತೀರಿ, ನೀವು ಅಬ್ಸರ್ವ್ ಮಾಡ್ತೀರಿ, ಕೆಲವು ಸ್ಟೂಡೆಂಟ್ಸು ಅಂದರೆ ನಿಮಗೆ ಗೊತ್ತಿದೆ, ಎಲ್ಲರೂ ಒಂದೇ ಥರ ಓದೋದಿಲ್ಲ, ಎಲ್ಲರೂ ಒಂದೇ ಥರ ಸ್ಕೋರ್ ಮಾಡೋದಿಲ್ಲ, ಬೇರೆ ಬೇರೆ ಥರ ಸ್ಕೋರ್ ಮಾಡ್ತಾರೆ, ಬೇರೆ ಬೇರೆ ಥರ ಓದ್ತಾರೆ. ಚೆನ್ನಾಗಿ ಓದೋರು, ಕಡಿಮೆ ಓದೋರು ಈ ಥರ ಇರ್ತಾರೆ. ಸೊ ಕೆಲವೊಬ್ಬರನ್ನ ನೋಡ್ತೀವಿ ನಾವು, ಕೆಲವೊಬ್ಬರು ತುಂಬ ಇಂಟೆಲಿಜೆಂಟ್ ಇರ್ತಾರೆ. ಯಾವ ಥರ ಇಂಟೆಲಿಜೆಂಟ್ ಇರ್ತಾರೆ ಅಂತಂದರೆ, ಸೊ ದೇ ಆರ್ ಕೇಪಬಲ್ ಆಫ್ ಸ್ಟಡಿಯಿಂಗ್ ಎವ್ರಿಥಿಂಗ್. ಕೆಲವರು ತುಂಬ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಓದುವಂಥ ಕೆಪಾಸಿಟಿ ಇರುತ್ತೆ. ಸೊ ಬಟ್ ಅವರು ಸೋಮಾರಿಗಳಾಗಿರ್ತಾರೆ. ನೋಡಿ ಕಂಡೀಷನಿಂಗ್ ಇದೆ, ತುಂಬ ಬ್ರಿಲಿಯಂಟ್ ಅವನು, ಆದ್ರೂ ಅವನು ಸೋಮಾರಿ. ಆದ್ದರಿಂದ ಸೊ ಅವನು ಬ್ರಿಲಿಯಂಟ್ ಆದ್ರೂ ಕೂಡ ಅವನ ಒಂದು ಲೇಜಿನೆಸ್ ಏನಿದೆ, ಆ ಲೇಜಿನೆಸ್ಸಿಂದ ಅವನು ಏನು ಮಾಡ್ತಾನೆ, ಸ್ವಲ್ಪ ಓದೋದನ್ನು ಸ್ವಲ್ಪ ಅವನು ಕಡಿಮೆ ಮಾಡ್ತಾನೆ, ಅಂದರೆ ಓದೋದು ಜಾಸ್ತಿ ಓದೋದಿಲ್ಲ. ಈಗ ಅಂಥ ಕಂಡೀಷನಲ್ಲಿ ಅವನ್ನ ಜಾಸ್ತಿ ಓದಿಸ್ಬೇಕು ಅಂತ ನಾವೇನು ಮಾಡಬೇಕು, ಎಕ್ಸ್ಟ್ರಾ ಪ್ರೆಷರನ್ನು ಹಾಕಬೇಕು. ಎಕ್ಸ್ಟ್ರಾ ಪ್ರೆಷರನ್ನು ಹಾಕ್ತೀವಿ. ಸೊ ನಮ್ಮ ಕಡೆಯಿಂದ ಲೆಕ್ಚರರ್ ಸೈಡಿಂದ ಪ್ರೆಷರ್ ಹಾಕ್ತೀವಿ, ಏನು ಮನೆಯಲ್ಲಿ ಪೇರೆಂಟ್ಸ್ಗಳು ಪ್ರೆಷರ್ ಹಾಕಿ, ಅಥವಾ ಅವನನ್ನು ಬೇರೆ ಥರ ಅಟ್ರ್ಯಾಕ್ಟ್ ಮಾಡಿ ಅವನ್ನ ಮೋಟಿವೇಟ್ ಮಾಡಿ. ಸೊ ನೋಡಿ, ಇಲ್ಲಿ ಮಾಡ್ತಾಯಿದ್ದೀವಲ್ವ, ನಾನು ಪ್ರೆಷರ್ ಹಾಕ್ತೆ, ಲೆಕ್ಚರರ್ ಪ್ರೆಷರ್ ಹಾಕ್ತೆ, ಸರ್ ಪ್ರೆಷರ್ ಹಾಕಿದ್ರು, ಮನೆಯಲ್ಲಿ ಪೇರೆಂಟ್ಸ್ ಪ್ರೆಷರ್ ಹಾಕಿದ್ರು, ಅವನ್ನ ಮೋಟಿವೇಟ್ ಮಾಡ್ತಾಯಿದ್ದೀವಿ ಅಂತ ಏನು ಹೇಳ್ತೀವಲ್ವ, ಇದು ಎಕ್ಸ್ಟ್ರಾ ಎನರ್ಜಿ ವಿ ಆರ್ ಸ್ಪೆಂಡಿಂಗ್, ನಾವು ಸ್ಪೆಂಡ್ ಮಾಡ್ತಾ ಇರೋದು. ಆ್ಯಂಡ್ ಈ ಒಂದು ಅವ್ನು ಗೊತ್ತಿದೆ, ನನಗೆ ಗೊತ್ತಿದೆ ಅವ್ನು ಚೆನ್ನಾಗಿ ಓದ್ತಾನೆ ಅಂತ ಗೊತ್ತು, ಆತನೂ ಕೂಡ ಅವನನ್ನು ಓದಬೇಕು ಅಂತಲೇ ಅವನ ಕೈಲಿ ಓದಿಸ್ಬೇಕು ಅಂತಲೇ ನಾವೇನು ಮಾಡಬೇಕು, ಇಲ್ಲಿ ನಾವು ಇನ್ನೂ ಸ್ವಲ್ಪ ಎನರ್ಜಿನ ಜಾಸ್ತಿ ಸಪ್ಲೈ ಮಾಡಬೇಕು. ಆ್ಯಂಡ್ ವಾಟ್ ಎವರ್ ದಟ್ ಎಕ್ಸೆಸ್ ಅಮೌಂಟ್ ಆಫ್ ಎನರ್ಜಿ ಏನಿದೆ ಅದನ್ನು ನಾವಿಲ್ಲಿ ಓವರ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಅಂಥ ಕಂಡೀಷನಲ್ಲಿ ಸೊ ಅವನನ್ನು ಚೆನ್ನಾಗಿ ಓದಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ, ಅದು ಓವರ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ಕೆಮಿಕಲ್ ರಿಯಾಕ್ಷನಲ್ಲಿ, ಎಲೆಕ್ಟ್ರೋಕೆಮಿಕಲ್ ಪ್ರೋಸೆಸ್ಸಲ್ಲಿ ಈ ರೀತಿ ಬರುತ್ತೆ ಓವರ್ ಪೊಟೆನ್ಷಿಯಲ್ ಕಾನ್ಸೆಪ್ಟು. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ಏನು ಅಂತ ನಿಮಗೆ ಹೇಳ್ತಾನೆ. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ವಾಟ್ ಎವರ್ ದ ಪ್ರಾಡಕ್ಟ್ಸ್ ದಟ್ ದೇ ಆರ್ ಗೋಯಿಂಗ್ ಟು ಬಿ ಒಬ್ಟೈನ್ಡ್, ಆ್ಯಂಡ್ ಆಲ್ವೇಸ್ ದೇ ಆರ್ ಡಿಪೆಂಡಿಂಗ್ ಆನ್ ಸರ್ಟನ್ ಫ್ಯಾಕ್ಟರ್ಸ್ such as nature of the electrode ಮೇಲೆ ಡಿಪೆಂಡ್ ಆಗುತ್ತೆ, ನೇಚರ್ ಆಫ್ ದ ಆಕ್ಸಿಡೈಸಿಂಗ್ ಆ್ಯಂಡ್ ದ ರೆಡ್ಯೂಸಿಂಗ್ ಸ್ಪೀಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ, ಆ್ಯಂಡ್ ಸಿಮಿಲರ್ಲಿ ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂಸ್ ಆಫ್ ದ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಆ್ಯಂಡ್ ಸಿಮಿಲರ್ಲಿ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಓವರ್ ಪೊಟೆನ್ಷಿಯಲ್ ಆಫ್ ದ ರಿಯಾಕ್ಷನ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ಇದಿಷ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ
ಸೊ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತೀವಿ ಕಣಪ್ಪ. ಸೊ ಇದಿಷ್ಟ ಆಯ್ತಲ್ವಾ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಗೊತ್ತಾಯಿತು. ಸೊ ಈಗ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ತೊಗೊಳ್ತಾ ಇದ್ದೀನಿ. ಏನು ಎಕ್ಸಾಂಪಲ್ಲು? ಈಗ ಸೋಡಿಯಂ ಕ್ಲೋರೈಡನ್ನು ತೊಗೊಳ್ತಾ ಇದ್ವಿ. ಸೋಡಿಯಂ ಕ್ಲೋರೈಡನ್ನು ತೊಗೊಂಡು ಸೋಡಿಯಂ ಕ್ಲೋರೈಡನ್ನು ಎರಡು ರೀತಿ ನಾವು ತೊಗೊಬೋದು. ಎರಡು ರೀತಿ ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಎರಡು ರೀತಿ ಎಲೆಕ್ಟ್ರಾಲಿಸಿಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಒಂದು ಕಡೆಗೆ ನಾನು ಮೋಲ್ಟನ್ ಸೋಡಿಯಂ ಕ್ಲೋರೈಡನ್ನು ತೊಗೊಂಡು ಎಲೆಕ್ಟ್ರಾಲಿಸಿಸ್ ಮಾಡ್ತೀನಿ. ಇನ್ನೊಂದು ಕಡೆಗೆ ಇನ್ನೊಂದು ಸಲ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡನ್ನು ನಾನು ತೊಗೊಂಡು ಅಲ್ಲಿ ಸೊ ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ನನಗೆ ಅಲ್ಲಿ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಏನು ಸಿಗುತ್ತೆ? ಈಗ ನಾನು ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂತ ತೊಗೊಂಡೆ ಒಂದು ಕಡೆಗೆ. ವಾಟ್ ಡು ಯು ಮೀನ್ ಬೈ ದಿಸ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂತಂದರೆ ಏನು ಅಂತಂದರೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಮೋಲ್ಟನ್ ಅಂತಲೇ ಮೆಲ್ಟೆಡ್ ಅಂದರೆ ಸೋಡಿಯಂ ಕ್ಲೋರೈಡ್ ಉಪ್ಪೇನಿತ್ತು, ಆ ಉಪ್ಪನ್ನು ಜಸ್ಟ್ ಏನು ಮಾಡಿದೆ, ಅದನ್ನು ಹೀಟ್ ಮಾಡಿದೆ, ಚೆನ್ನಾಗಿ ಹೀಟ್ ಮಾಡಿದೆ. ಎಲ್ಲಿವರೆಗೆ ಹೀಟ್ ಮಾಡಿದೆ ಅಂತಂದರೆ, ಸೊ ಎಲ್ಲಿವರೆಗೆ ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆಗೋವರೆಗೆ ಹೀಟ್ ಮಾಡಿದೆ. ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆದ ತಕ್ಷಣ ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ, ಅದು ಕರಗುತ್ತೆ. ಕರಗಿದಾಗ ಅದು ಮೋಲ್ಟನ್ ಸ್ಟೇಟಿಗೆ ಬರುತ್ತೆ. ಮೋಲ್ಟನ್ ಸ್ಟೇಟಲ್ಲಿ ಅದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಸೊ ದಟ್ ಅಲ್ಲಿ ನಾನು ಕೆಮಿಕಲ್ ರಿಯಾಕ್ಷನ್ಸನ್ನು ಕ್ಯಾರಿ ಔಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಮೋಲ್ಟನ್ ಸೋಡಿಯಂ ಕ್ಲೋರೈಡ್. ಸೊ ಒನ್ ಮೋರ್ ಟೈಪ್ ಆಫ್ ಸೋಡಿಯಂ ಕ್ಲೋರೈಡ್ ಈಸ್ ದೇರ್ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತಾನೆ. ಅದನ್ನು ಅಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಸಪೋಸ್ ಇಫ್ ಐ ಟೇಕ್ ದ ಅಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಅಂತ ತಗೊಂಡಾಗ, ಅಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಅಂತಂದ್ರೆ ಏನು, ಅಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ ತಗೊಳ್ತೀನಿ, ಅದನ್ನು ಜಸ್ಟ್ ವಾಟರ್ಲಿ ಡಿಸಾಲ್ವ್ ಮಾಡ್ತೀನಿ. ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂತಂದರೆ ಅದು ಜಸ್ಟ್ ಒಂದೇ ಒಂದು ಸೋಡಿಯಂ ಕ್ಲೋರೈಡನ್ನು ಜಸ್ಟ್ ಮೆಲ್ಟ್ ಮಾಡಿ ಕರಗಿಸ್ಕೊಂಡೆ, ಅದನ್ನು ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಷನ್ ಮಾಡಿದೆ. ಅಕ್ವಿಯಸ್ ಸೊಲ್ಯೂಷನ್ ಅಂತಂದರೆ ಸೋಡಿಯಂ ಕ್ಲೋರೈಡನ್ನು ವಾಟರ್ಲಿ ಡಿಸಾಲ್ವ್ ಮಾಡಿ ಒಂದು ಸೊಲ್ಯೂಷನ್ನ ತಯಾರು ಮಾಡಿಕೊಂಡೆ, ಅದು ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ನೋಡಿ, ಇದು ಡಿಫ್ರೆಂಟ್ ಕಂಡೀಷನ್ಸ್ ಆಯಿತು. ಈಗ ನಾನು ಮೋಲ್ಟನ್ ಸೋಡಿಯಂ ಕ್ಲೋರೈಡನ್ನು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಅಲ್ಲಿ ಪ್ರಾಡಕ್ಟ್ಸ್ ಏನು ಸಿಗುತ್ತೆ, ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಏನು ಸಿಗುತ್ತೆ. ಆ್ಯಂಡ್ ಸಿಮಿಲರ್ಲಿ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡನ್ನು ನಾನು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಅಲ್ಲಿ ಪ್ರಾಡಕ್ಟ್ಸ್ ಏನು ಸಿಗುತ್ತೆ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಏನು ತೊಗೊಂಡಿದ್ದೀನಿ, ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂತ ತೊಗೊಂಡಿದ್ದೀನಿ. ಅಪಾನ್ ಪಾಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್. ಈಗ ನಾನು ಸೋಡಿಯಂ ಕ್ಲೋರೈಡನ್ನು ಮೋಲ್ಟನ್ ಸ್ಟೇಟಿಗೆ ತಂದು ಅದನ್ನು ಈಗ ನಾನು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಏನಾಯ್ತಲ್ಲಿ ನನಗೆ ಸಿಂಪ್ಲಿ ಎರಡು ರಿಯಾಕ್ಷನ್ ಆಗ್ತಾಯಿದೆ ನೋಡಿ. ಫಸ್ಟ್ ಏನು ರಿಯಾಕ್ಷನ್ ಆಗುತ್ತೆ ಅಂತಂದರೆ, ಆನ್ ಪಾಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್ ಸೋಡಿಯಂ ಕ್ಲೋರೈಡ್ ಏನು ಮಾಡುತ್ತೆ, ಫಸ್ಟು ಡಿಸೋಸಿಯೇಟ್ ಆಗುತ್ತೆ, ಇದು ಎಲೆಕ್ಟ್ರಾಲಿಸಿಸ್ ಆಗುತ್ತೆ. ಅಂದರೆ ಸೋಡಿಯಂ ಕ್ಲೋರೈಡು ಒಂದು ಸಬ್ಸ್ಟೆನ್ಸ್ ಏನಿದೆ ಅದು ಬ್ರೇಕಪ್ ಆಗಿ ಅದೇನಾಗುತ್ತೆ Na+ ಮತ್ತು Cl- ಅಯಾನ್ಸನ್ನು ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ, ಸೊ ಅಲ್ಲಿ ಆ ಎರಡು ಅಯಾನ್ಸು Na+ ಮತ್ತು Cl- ಅಯಾನ್ಸ್ ಏನು ಮಾಡುತ್ತೆ, ಸೊ ಒಂದು ಕಡೆಗೆ Na+ ಅಯಾನ್ ವಿಚ್ ಈಸ್ ಮೂವಿಂಗ್ ಟುವರ್ಡ್ ದ ಕ್ಯಾಥೋಡ್ ಕಡೆಗೆ ಮೂವ್ ಆಗುತ್ತೆ, ಇನ್ನೊಂದು ಕಡೆಗೆ Cl- ಅಯಾನ್ ವಿಚ್ ಈಸ್ ಮೂವಿಂಗ್ ಟುವರ್ಡ್ ದ ಆ್ಯನೋಡ್. ಅಲ್ಲಿ ಆ್ಯನೋಡ್ ಸರ್ಫೇಸ್ ಮೇಲೆ ಅಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ. ಅಟ್ ದ ಆ್ಯನೋಡ್ ಮೇಲೆ ಏನಾಗುತ್ತೆ ಅಂತಂದರೆ, ಕ್ಲೋರೈಡ್ ಅಯಾನ್ಸು ನೆಗೆಟಿವ್ ಅಯಾನ್ಸ್ ಅಲ್ವಾ, ನೆಗೆಟಿವ್ ಅಯಾನ್ಸ್ ಏನು ಮಾಡುತ್ತೆ, ಪಾಸಿಟಿವ್ ಎಲೆಕ್ಟ್ರೋಡ್ ಕಡೆ ಮೂವ್ ಆಗುತ್ತೆ, ಅಂದರೆ ಆ್ಯನೋಡ್ ಕಡೆಗೆ ರಶ್ ಆಗುತ್ತೆ ಅದು. ಸೊ ಆ್ಯನೋಡ್ನಲ್ಲಿ ಏನಾಗುತ್ತೆ, ಈಚ್ Cl- ಅಯಾನ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದು Cl- ಅಯಾನ್ ಏನು ಮಾಡುತ್ತೆ ಅಂತಂದರೆ, ಬೈ ಲೂಸಿಂಗ್ 2 ಒಂದು ಎಲೆಕ್ಟ್ರಾನ್, ಒಂದು Cl- ಅಯಾನು ಒಂದು ಎಲೆಕ್ಟ್ರಾನ್ನ ಬಿಟ್ಕೊಟ್ಟು, ಸೊ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಒಂದು ಕ್ಲೋರಿನ್ ಆಟಮ್. ಕೆಳಗಡೆ ಬರೀತಾರೆ ನೋಡಿ ಹೀಗೆ. So whenever that Cl- ion, when it reaches the anode electrode, so each Cl- ion by losing one electron which is converted into chlorine atom, ಒಂದು ಕ್ಲೋರಿನ್ ಆಟಮ್ ಬಂತು. ಈಗ ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಕ್ಲೋರಿನ್ ಆಟಮ್ನ ಇನ್ನೊಂದು Cl- ಅನ್ನು ತಗೊಂಡೆ ದ ಅನದರ್ ಕ್ಲೋರೈಡ್ ಅಯಾನ್ by losing one more electron which is converted into another chlorine atom. ನೋಡಿ, ಎರಡನ್ನೂ ಆ್ಯಡ್ ಮಾಡ್ಕೊಳ್ತೀನಿ. ಎರಡನ್ನೂ ಆ್ಯಡ್ ಮಾಡಿದಾಗ ನೋಡಿ, ಟೋಟಲ್ ಆಗಿ ತಗೊಂಡಾಗ, ಇಫ್ 2 Cl- ಅಯಾನ್ಸ್ ಬೈ ಅಂಡರ್ಗೋಯಿಂಗ್ ಆಕ್ಸಿಡೇಷನ್, ದಟ್ ಈಸ್ ಬೈ ರಿಲೀಸಿಂಗ್ 2 ಎಲೆಕ್ಟ್ರಾನ್ಸ್, 2 ಕ್ಲೋರಿನ್ ಆಟಮ್ಸು ಒಟ್ಟಿಗೆ ಕಂಬೈನ್ ಆಗಿ ನನಗೆ ಕ್ಲೋರಿನ್ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ಒನ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ಡ್ ಅಟ್ ದ ಆ್ಯನೋಡಿಕ್ ಸರ್ಫೇಸ್, ಅಥವಾ ಆ್ಯನೋಡ್ ಎಲೆಕ್ಟ್ರೋಡ್ನಲ್ಲಿ ಒಂದು ಪ್ರಾಡಕ್ಟು ನನಗೆ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ನನಗೆ ಒಂದು ಪ್ರಾಡಕ್ಟ್ ಏನು ಸಿಕ್ತು ಅಂತಂದರೆ ಕ್ಲೋರಿನ್ ಗ್ಯಾಸ್ ಸಿಕ್ತು, ಕ್ಲೋರಿನ್ ಮಾಲಿಕ್ಯೂಲ್ ಸಿಕ್ತು. ಇದು ಫಸ್ಟ್ ರಿಯಾಕ್ಷನ್. ಒನ್ ಆಫ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಟ್ ದ ಆ್ಯನೋಡ್ ಸರ್ಫೇಸ್ನಲ್ಲಿ ನನಗೆ ಕ್ಲೋರಿನ್ ಮಾಲಿಕ್ಯೂಲ್ ಸಿಗುತ್ತೆ. ಯಾವ ಥರ, ಬೈ 2 Cl- ಅಯಾನ್ ಬೈ ಲೂಸಿಂಗ್ 2 ಎಲೆಕ್ಟ್ರಾನ್ಸ್ ದೇ ಆರ್ ಕನ್ವರ್ಟೆಡ್ ಇಂಟು ಕ್ಲೋರಿನ್ ಮಾಲಿಕ್ಯೂಲ್ ಆರ್ ಕ್ಲೋರಿನ್ ಗ್ಯಾಸ್. The another simple reaction
ಸೊ ನೆಕ್ಸ್ಟ್ ಏನಾಯಿತು, ನೆಕ್ಸ್ಟು ಈಗ Cl ಮೈನಸ್ಸು ಆಕ್ಸಿಡೇಷನ್ ಆಗಿ ಕ್ಲೋರಿನ್ ಮಾಲಿಕ್ಯೂಲ್ ಸಿಕ್ತು. ಅದೇ ಥರ ಇನ್ನು ಉಳ್ಕೊಂಡಿರೋದೇನು Na+ ಅಯಾನ್ ಇದೆ. Na+ ಅಯಾನ್ ಏನು ಮಾಡುತ್ತೆ, ಅದೇನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. Na+ ಕ್ಯಾಥೋಡ್ ಕಡೆಗೆ ಮೂವ್ ಆಗಿರುತ್ತೆ. ಆ್ಯಂಡ್ ಈಚ್ Na+ ಅಯಾನ್ ಬೈ ಗೇನಿಂಗ್ 1 ಎಲೆಕ್ಟ್ರಾನ್. ಆ ಒಂದು ಎಲೆಕ್ಟ್ರಾನ್ ಎಲ್ಲಿಂದ ಸಿಕ್ತು, Cl ಮೈನಸ್ಸಿಂದ ಸಿಕ್ತು. ಈಚ್ Na+ ಅಯಾನ್ ಬೈ ಗೇನಿಂಗ್ 1 ಎಲೆಕ್ಟ್ರಾನ್ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಸೋಡಿಯಂ ಮೆಟಲ್ ಆಗಿ ಕನ್ವರ್ಷನ್ ಆಗುತ್ತೆ. ಸೋಡಿಯಂ ಮೆಟಲ್ ಆಗಿ ಕನ್ವರ್ಷನ್ ಆಗುತ್ತೆ. ಆ್ಯಂಡ್ ದಟ್ ವಿಲ್ ಬಿ ಡಿಪಾಸಿಟೆಡ್ ಓವರ್ ದ ಸರ್ಫೇಸ್ ಆಫ್ ದ ಕ್ಯಾಥೋಡ್. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ರಿಡಕ್ಷನ್ ಆಫ್ Na+ ಅಯಾನ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ದೇರ್ಫೋರ್ ಅಪಾನ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್, ಮೋಲ್ಟನ್ ಸೋಡಿಯಂ ಕ್ಲೋರೈಡನ್ನು ನಾವು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಎಷ್ಟು ಪ್ರಾಡಕ್ಟ್ ಸಿಕ್ತು, ಅಲ್ಲಿ 2 ಪ್ರಾಡಕ್ಟ್ ಸಿಕ್ತು. ಒಂದು ಕ್ಲೋರಿನ್ ಗ್ಯಾಸ್, ಇನ್ನೊಂದು ಸೋಡಿಯಂ ಮೆಟಲ್. ಸೋಡಿಯಂ ಮೆಟಲ್ ನನಗೆ ಸಿಗುತ್ತೆ ಇದು. ಸೊ ವೆನ್ ಅವರ್ ದ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ವೆನ್ ಇಟ್ ಅಂಡರ್ಗೋ ಸೊ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್. ಇದು ಒಂದು ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಂತ ತಗೊಂಡೆ. ಈಗ ಇನ್ನೊಂದನ್ನು ತಗೊಳ್ತಾ ಇದ್ದೀನಿ. ಹಾಗಿದ್ರೆ ವಾಟ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ದಟ್ ವಿ ಮೇ ಗೆಟ್, ಯಾವಾಗ, ವೆನ್ ಅವರ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ವೆನ್ ಇಟ್ ಈಸ್ ಡನ್. ಅದನ್ನು ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ದ ಪ್ರಾಡಕ್ಟ್ಸ್ ಡ್ಯೂ ಟು ದ ಎಲೆಕ್ಟ್ರಾಲಿಸಿಸ್ ಆಫ್ ಅಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಈಗ ನೋಡಿ, ಅಬ್ಸರ್ವ್ ಮಾಡಿ, ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಬಂದಾಗ ಅಲ್ಲಿ ನಾನು 2 ಸಬ್ಸ್ಟೆನ್ಸನ್ನು ತೊಗೊಂಡಿದ್ದೀನಿ. ಯಾವುದದು 2 ಸಬ್ಸ್ಟೆನ್ಸ್ ಅಂತಂದರೆ, ಒಂದೇ ಸಬ್ಸ್ಟೆನ್ಸ್, ಆ ಸೊಲ್ಯೂಷನ್ ಒಳಗಡೆ ಎರಡು ಕಾಂಪೌಂಡ್ ಇದೆ. ಒಂದು ಸೋಡಿಯಂ ಕ್ಲೋರೈಡ್, ಇನ್ನೊಂದು ವಾಟರ್ ಇಟ್ ಸೆಲ್ಫ್. ಈಗ ಆನ್ ಪಾಸಿಂಗ್ ದ ಎಲೆಕ್ಟ್ರಿಕ್ ಕರೆಂಟ್ ಇವಾಗ ಏನಾಗುತ್ತೆ, ಸೊ ನನಗೆ ಅಲ್ಲಿ 2 ಕಾಂಪೌಂಡ್ ಇದೆ ಅಂತ ಹೇಳಿದೆ. ಒಂದು ಸೋಡಿಯಂ ಕ್ಲೋರೈಡು ಅಪಾನ್ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ ವಿಚ್ ಈಸ್ ಕನ್ವರ್ಟೆಡ್ ಇಂಟು Na+ ಮತ್ತು Cl- ಅಯಾನ್ ಆಗಿ ಕನ್ವರ್ಷನ್ ಆಗುತ್ತೆ. ಇದು ಒಂದು ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ಅಂತ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ಇನ್ ದ ಸೇಮ್ ಸೊಲ್ಯೂಷನಲ್ಲಿ ವಾಟರ್ ಇತ್ತಲ್ಲ, ಈವನ್ ದ ವಾಟರ್, ಸಮ್ ಅಮೌಂಟ್ ಆಫ್ ವಾಟರ್ ವಿಚ್ ಮೇ ಅಂಡರ್ಗೋ ಎಲೆಕ್ಟ್ರಾಲಿಸಿಸ್ ಟು ಗಿವ್ 2 ಅಯಾನ್ಸ್, ದಟ್ ಈಸ್ H+ ಅಯಾನ್ ಆ್ಯಂಡ್ OH- ಅಯಾನ್ಸ್. ನೋಡಿ, ಅಬ್ಸರ್ವ್ ಮಾಡಿ, ಮೋಲ್ಟನ್ ಸೋಡಿಯಂ ಕ್ಲೋರೈಡ್ನಲ್ಲಿ ತಗೊಂಡಾಗ ದೇರ್ ಈಸ್ ಓನ್ಲಿ 1 ಕ್ಯಾಟಯನ್ ಫಾರ್ಮ್ಡ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ದಟ್ ಸಬ್ಸ್ಟೆನ್ಸ್. ಸಿಮಿಲರ್ಲಿ ದೇರ್ ಈಸ್ ಓನ್ಲಿ 1 anion ವಿಚ್ ಈಸ್ ಫಾರ್ಮ್ಡ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ದಟ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅಯಾನ್ಸ್. ದೇರ್ಫೋರ್ ಅಲ್ಲಿ ಒಂದು ಪಾಸಿಟಿವ್ ಅಯಾನ್ ಇತ್ತು, ಒಂದು ಒಂದು anion ಇತ್ತು ಅಥವಾ ನೆಗೆಟಿವ್ ಅಯಾನ್ ಇತ್ತು. ಪಾಸಿಟಿವ್ ಅಯಾನ್ ಏನು ಬಂತು, ಅದು ರಿಡಕ್ಷನ್ ಆಯಿತು. ನೆಗೆಟಿವ್ ಅಯಾನ್ ಏನು ಬಂತು, ಅದು ಆಕ್ಸಿಡೇಷನ್ ಆಗಿ ನನಗೆ ಎರಡು ಸಿಂಪಲ್ ಪ್ರಾಡಕ್ಟ್ಸನ್ನು ಕೊಡ್ತು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಅಕ್ವಿಯಸ್ ಸೊಲ್ಯೂಷನ್ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ದ ಸೋಡಿಯಂ ಕ್ಲೋರೈಡ್ ನಾವು ಆಫ್ಟರ್ ದ ಎಲೆಕ್ಟ್ರಾಲಿಸಿಸ್ ಫಿನಾಮಿನನ್ ನನಗೆ ಒಂದು ಪಾಸಿಟಿವ್ ಅಯಾನ್ ಅಲ್ಲ, ದೇರ್ ಆರ್ 2 ಪಾಸಿಟಿವ್ ಅಯಾನ್, ದೇ ಆರ್ ಕಾಂಪಿಟಿಂಗ್ ಫಾರ್ ದ ರಿಡಕ್ಷನ್ ಪ್ರೋಸೆಸ್, ರಿಡಕ್ಷನ್ ರಿಯಾಕ್ಷನ್. ಅಂದರೆ ಇಲ್ಲಿ ನನಗೆ Na+ ಅಯಾನ್ಸ್ ಬರುತ್ತೆ ಮತ್ತು H+ ಅಯಾನ್ಸ್ ಬರುತ್ತೆ. ಎರಡು ಪಾಸಿಟಿವ್ ಅಯಾನ್ ಇದೆ. ಈ 2 ಪಾಸಿಟಿವ್ ಅಯಾನ್ಸ್ ಈಗ ಏನು ಮಾಡುತ್ತೆ, ಕಾಂಪೀಟ್ ಮಾಡುತ್ತೆ. ದೇರ್ ಈಸ್ ಎ ಕಾಂಪಿಟೇಷನ್ ಬಿಟ್ವೀನ್ ದ 2 ಪಾಸಿಟಿವ್ ಅಯಾನ್ಸ್ ಟು ಅಂಡರ್ಗೋ ರಿಡಕ್ಷನ್ ರಿಯಾಕ್ಷನ್. Similarly, there are 2 negative ions, Cl- ಅಯಾನ್, OH- ಅಯಾನ್. ಎರಡು ನೆಗೆಟಿವ್ ಅಯಾನ್ಸ್ ಇದೆ. ಆ್ಯಂಡ್ ದೀಸ್ 2 ನೆಗೆಟಿವ್ ಅಯಾನ್ಸ್ ನೌ ದೇ ಆರ್ ಕಾಂಪಿಟಿಂಗ್ ಫಾರ್ ದ ಆಕ್ಸಿಡೇಷನ್ ರಿಯಾಕ್ಷನ್, ಟು ಅಂಡರ್ಗೋ ಆಕ್ಸಿಡೇಷನ್ ರಿಯಾಕ್ಷನ್. ಈಗ ಯಾವುದಾಗುತ್ತೆ, ನಾವು ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಫ್ಯಾಕ್ಟರ್ಸ್ ಆಫ್ ದೀಸ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಸ್ಪೀಸೀಸ್ ಅಂತ ಹೇಳ್ತಾನೆ ಇಲ್ಲಿ. ದೇರ್ಫೋರ್ ವಾಟ್ ವಿಲ್ ಹ್ಯಾಪನ್, ನಮಗೆ ಇಲ್ಲಿ ಫೈನಲ್ ಆಗಿ ನನಗೆ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡನ್ನು ನಾನು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಅನ್ನೋದನ್ನು ಇಲ್ಲಿ ಈ PPT ನಿಮಗೆ ತೋರಿಸುತ್ತೆ. ಮತ್ತು ಅದನ್ನು ತೋರಿಸ್ತಾ ಇದೆ ನೋಡಿ. ಇನ್ ಅಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ನನಗೆ ಟೋಟಲ್ ಆಗಿ ಹೇಳ್ತೆ, ನಿಮಗೆ ಅಲ್ಲಿ 4 ಅಯಾನ್ ಬರುತ್ತೆ. ಅದರಲ್ಲಿ 2 ಪಾಸಿಟಿವ್ ಅಯಾನು, ಒಂದು Na+ ಮತ್ತು H+, ಮತ್ತು ಇನ್ನೊಂದು 2 ನೆಗೆಟಿವ್ ಅಯಾನ್ಸ್ ಬರುತ್ತೆ. ಅದರಲ್ಲಿ ಒಂದು Cl- ಆ್ಯಂಡ್ OH- ಅಯಾನ್ಸ್ ಅಂತ ಹೇಳ್ತಾನೆ. ಸೊ ಈಗ ಆಫ್ಟರ್ ದ ಎಲೆಕ್ಟ್ರಾಲಿಸಿಸ್ ನನಗೆ ಅಲ್ಲಿ 4 ಅಯಾನ್ ಬಂತಲ್ಲ. ಈಗ ಕ್ಯಾಥೋಡ್ ಮತ್ತು ಆ್ಯನೋಡ್ ಮೇಲೆ ಏನೇನು ಪಾಸಿಬಲ್ ರಿಯಾಕ್ಷನ್ಸ್ ಆಗ್ಬೋದು ಅನ್ನೋದನ್ನು ತೋರಿಸ್ತಾನೆ ನೋಡಿ ಇಲ್ಲಿ. ಅಟ್ ಕ್ಯಾಥೋಡ್, ಫಸ್ಟ್ ಕ್ಯಾಥೋಡ್ನ ತಗೊಳ್ತಾ ಇದ್ದೀನಿ ಇಲ್ಲಿ. ಅಟ್ ಕ್ಯಾಥೋಡ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಆರ್ ಪಾಸಿಬಲ್. ಅಂದರೆ 2 ರಿಯಾಕ್ಷನ್ ಪಾಸಿಬಲ್ ಅಲ್ಲಿ Na+ ಇದೆ ಮತ್ತು H+ ಇದೆ ನೋಡಿ. ಒಂದು ಪಾಸಿಬಿಲಿಟಿ ಏನು ಅಂತಂದರೆ, ಈಚ್ Na+ ಅಯಾನ್ ಬೈ ಗೇನಿಂಗ್ 1 ಎಲೆಕ್ಟ್ರಾನ್ ವಿಚ್ ಮೇ ಕನ್ವರ್ಟೆಡ್ ಇಂಟು ಸೋಡಿಯಂ ಮೆಟಲ್. ಇದು ಫಸ್ಟ್ ಪಾಸಿಬಿಲಿಟಿ. ಆ್ಯಂಡ್ ಇಲ್ಲಿ ತೋರಿಸಿದೆ ನೋಡಿ, ಈ ಕಡೆಗೆ ಅದಕ್ಕೊಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ತೊಗೊಳ್ತಾನೆ, ಅಥವಾ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ತೋರಿಸಿದೆ ನಿಮಗೆ. ಸೊ ಎಷ್ಟು, ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಫಾರ್ ದ ಸೋಡಿಯಂ ಅಯಾನ್ ಇಟ್ ಈಸ್ ಈಕ್ವಲ್ ಟು -2.71 ವೋಲ್ಟ್ಸ್ ಅಂತ ಹೇಳ್ತಾನೆ. -2.71 ವೋಲ್ಟ್ಸ್, ಮೈನಸ್ ನೆಗೆಟಿವ್ ವ್ಯಾಲ್ಯೂ, ಅರ್ಥ ಮಾಡ್ಕೊಳ್ಳಿ. ಸಿಮಿಲರ್ಲಿ ದ ಅನದರ್ ಪಾಸಿಬಿಲಿಟಿ ಏನು, ಇನ್ನೊಂದು ಪಾಸಿಬಿಲಿಟಿ
ಈಚ್ H ಪ್ಲಸ್ ಅಯಾನ್ ಬೈ ಗೇನಿಂಗ್ 1 ಎಲೆಕ್ಟ್ರಾನ್ ವಿಚ್ ಮೇ ಬಿ ಕನ್ವರ್ಟೆಡ್ ಇಂಟು ಹೈಡ್ರೋಜನ್ ಗ್ಯಾಸ್. ಹಾಫ್ ಮಾಲಿಕ್ಯೂಲ್ ಅಂತ ತೊಗೊಂಡಿದ್ದೀನಿ, 2 ಹೈಡ್ರೋಜನ್ ಆಟಮ್ಸನ್ನು ತೊಗೊಂಡು ಅಥವಾ 2 H ಪ್ಲಸ್ಸನ್ನು ತೊಗೊಂಡ್ರಲ್ಲಿ ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಸಿಗುತ್ತೆ, ಒಂದು ಗ್ಯಾಸ್ ಹೈಡ್ರೋಜನ್ ಮಾಲಿಕ್ಯೂಲ್ ಅಥವಾ ಹೈಡ್ರೋಜನ್ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ. Therefore, one possibility Na plus ion by gaining 1 electron may be converted into sodium atom with the electrode potential value or reduction potential value of minus 2.71 volts. The second possibility, H plus by gaining 1 electron which may be converted into hydrogen gas with its reduction potential value of 0 volts. ಈಗ 2 ಪಾಸಿಬಿಲಿಟಿ ಇದೆ. ಈಗ ಎರಡೂ ಪಾಸಿಬಿಲಿಟಿನಲ್ಲಿ ಯಾವ ರಿಯಾಕ್ಷನ್ ಆಗುತ್ತೆ? ಎರಡು ರಿಯಾಕ್ಷನ್ಸ್ ಆಗೋದಿಲ್ಲ ಇಲ್ಲಿ, ಓನ್ಲಿ ಒನ್ ರಿಯಾಕ್ಷನ್. ದೇರ್ ಮೇ ಬಿ 2 ಪಾಸಿಬಲ್ ರಿಯಾಕ್ಷನ್ಸ್ ಆರ್ ದೇರ್, ಬಟ್ ಆ್ಯಕ್ಚುಲಿ ಸೊ ಅಕಾರ್ಡಿಂಗ್ ಟು ದ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸ್ ಮತ್ತು ಬೇಸ್ಡ್ ಆನ್ ದ ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಆನ್ factors affecting the products of electrolysis, only one reaction which will take place, not the two, only one reaction which will take place here. ಯಾವುದು ರಿಯಾಕ್ಷನ್ ಆಗುತ್ತೆ ಇಲ್ಲಿ ಅಂತಾನೆ, ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ರಿಡಕ್ಷನ್ ಪೊಟೆನ್ಷಿಯಲ್ಸ್ ಆಫ್ ದ ರೆಸ್ಪೆಕ್ಟಿವ್ ರಿಯಾಕ್ಷನ್ಸ್. ಅಲ್ಲಿ ನಾನು ಹೇಳ್ದಲ್ಲ, ಈಗ ಅಲ್ಲಿ ಹೇಳಿದೆ ನಿಮಗೆ ದಟ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳಿದ್ನಲ್ಲ, ಇಲ್ಲಿ ದ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದ 2 ಕೆಮಿಕಲ್ ರಿಯಾಕ್ಷನ್ಸ್ ಮೇಲೆ ಡಿಪೆಂಡ್ ಆಗ್ತದೆ ಇಲ್ಲಿ. ಸೊ ಅಕಾರ್ಡಿಂಗ್ ಟು ಇದನ್ನು ನಾವು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ಅಕಾರ್ಡಿಂಗ್ ಟು ದಟ್ ರಿಡಕ್ಷನ್ ಪೊಟೆನ್ಷಿಯಲ್ ಪ್ರಕಾರ ನನ್ನ ಹತ್ರ 2 ಕೆಮಿಕಲ್ ರಿಯಾಕ್ಷನ್ ಇದೆ, ಆ ಕೆಮಿಕಲ್ ರಿಯಾಕ್ಷನ್ಸ್ಗೆ ಜನರಲ್ ಆಗಿ ಒಂದು ರಿಡಕ್ಷನ್ ಪೊಟೆನ್ಷಿಯಲ್ನ ವ್ಯಾಲ್ಯೂಸನ್ನು ಕೊಟ್ಟಿದ್ದೀನಿ, ಎರಡಕ್ಕೂ ಒಂದೊಂದು ವ್ಯಾಲ್ಯೂ ಕೊಟ್ಟಿದ್ದೀನಿ ಅಂತಂದರೆ ಅದೆರಡು ರಿಯಾಕ್ಷನ್ಸಲ್ಲಿ ಯಾವ ರಿಯಾಕ್ಷನ್ನು ನಮಗೆ ಈಸಿಲಿ ಆಗುತ್ತೆ ಅಥವಾ ಯಾವ ರಿಯಾಕ್ಷನ್ ಆಗುತ್ತೆ ಇಲ್ಲಿ ನಮಗೆ ಪ್ರಿಫರಬಲಿ ಅಂತಂದರೆ ದ ರಿಯಾಕ್ಷನ್ ವಿತ್ ದ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ. The reaction with the high reduction potential value which will be carrying out now, which will take place now. ಈಗ ಇದೆರಡು ರಿಯಾಕ್ಷನ್ಸಲ್ಲಿ ಒಂದು ಮಾತ್ರ ಆಗುತ್ತೆ, ಯಾವುದಾಗುತ್ತೆ ಅಂತಂದರೆ ಯಾವ ರಿಯಾಕ್ಷನ್ಗೆ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಬರುತ್ತೆ ಅದು ಮಾತ್ರ ಆಗುತ್ತೆ. ಯಾವುದಾಗುತ್ತೆ ಇಲ್ಲಿ ಅಂತಂದರೆ ರಿಡಕ್ಷನ್ ಪೊಟೆನ್ಷಿಯಲ್ ಯಾವುದಕ್ಕೆ ಜಾಸ್ತಿ ಬರುತ್ತೆ ಇಲ್ಲಿ ಅಂತಂದರೆ ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ಗೆ ಮೈನಸ್ ನೆಗೆಟಿವ್ ಇದೆ, minus 2.71 ವೋಲ್ಟ್ಸ್ ಇದೆ. ಸೊ ಸೆಕೆಂಡ್ ಒನ್ಗೆ 0 ವೋಲ್ಟ್ಸ್ ಇದೆ. ಸೊ ಇದೆರಡು ವ್ಯಾಲ್ಯೂನ ಕಂಪೇರ್ ಮಾಡಿದಾಗ ಯಾವುದು ಹೈಯರ್ ವ್ಯಾಲ್ಯೂ ಅಂತಂದರೆ 0 ವೋಲ್ಟ್ಸ್ ಏನಿದೆ, ದಿಸ್ 0 ವೋಲ್ಟ್ಸ್ ಇಟ್ ಈಸ್ ಗ್ರೇಟರ್ ದೆನ್ ದಟ್ ಆಫ್ minus 2.71. Therefore, according to the standard reduction potential value, the second reaction which will take place preferably to that of first reaction. Therefore, ಕ್ಯಾಥೋಡ್ನಲ್ಲಿ 2 ಪಾಸಿಬಲ್ ರಿಯಾಕ್ಷನ್ಸಲ್ಲಿ ಒಂದು ರಿಯಾಕ್ಷನ್ ಮಾತ್ರ ಆಗುತ್ತೆ, ಯಾವುದಾಗುತ್ತೆ ಅಂತಂದರೆ ದ ರಿಡಕ್ಷನ್ ಆಫ್ H ಪ್ಲಸ್ ಅಯಾನ್ಸ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಅರ್ಥ ಆಗಿದೆಯಲ್ವಾ? ಬಟ್ ಇಲ್ಲಿ ಈ H ಪ್ಲಸ್ ಅಯಾನ್ಸ್ ಎಲ್ಲಿಂದ ಸಿಕ್ತು ನನಗೆ ಇಲ್ಲಿ ಅಂತಲೇ, H ಪ್ಲಸ್ ಅಯಾನ್ಸ್ ಯೂಶಲಿ ನನಗೆ ವಾಟ್ರಿಂದ ಸಿಕ್ತು. ದೇರ್ಫೋರ್ ಈಗ ನಾನೇ ಹೇಳ್ತೀನಿ, ಸೊ ಅಲ್ಲಿ ರಿಡಕ್ಷನ್ ಆಗಿದ್ದಂಥದ್ದು ಸೊ ವಾಟರ್ ಅಂತ ಅಂದ್ಕೊಳ್ತೀನಿ ನಾನು. ನಾಟ್ ದ H ಪ್ಲಸ್ ಅಯಾನ್ ಅಂದರೆ ವಾಟರ್ ಒಳಗಡೆ ಇದ್ದಂಥ H ಪ್ಲಸ್ ಅಯಾನ್ಸು ರಿಡಕ್ಷನ್ ಆಯಿತು. ಬಟ್ ಆಲ್ ಇನ್ ಆಲ್ ನಾನೇನಂತೀನಿ ಇಲ್ಲಿ ವಾಟರ್ ಅಂಡರ್ಗೋ ರಿಡಕ್ಷನ್ ಪ್ರೋಸೆಸ್ ಇಯರ್, ರಿಡಕ್ಷನ್ ರಿಯಾಕ್ಷನ್ ಇಯರ್ ಅಂತ ಹೇಳ್ತಾನೆ. ಸೊ ದಟ್ ಅದನ್ನು ಸೊ ದ ರಿಯಾಕ್ಷನ್ ವಿತ್ ಹೈಯರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ E0 ವ್ಯಾಲ್ಯೂ ಈಸ್ ಪ್ರಿಫರ್ಡ್ ಟು ಟೇಕ್ ಪ್ಲೇಸ್, ದಟ್ ಈಸ್ ರಿಡಕ್ಷನ್ ಆಫ್ H ಪ್ಲಸ್ ಟೇಕ್ ಪ್ಲೇಸ್ instead of reduction of Na plus ions. Here reduction of H plus ions take place because of the ಏನಕ್ಕೆ ಆಯ್ತು ಇಲ್ಲಿ, because of the higher reduction potential value or because of the higher E0 value of the hydrogen ion. And since H plus ions it is obtained from the water ಆದ್ದರಿಂದ therefore ಇಲ್ಲಿ ನಾನು ವಾಟರ್ ಅಂಡರ್ಗೋ ರಿಡಕ್ಷನ್ ಅಂತ ಹೇಳ್ತಾನೆ. therefore ಆ ರಿಯಾಕ್ಷನ್ ನಾನು ಈ ರೀತಿ ಬರ್ಕೊಳ್ತೀನಿ, ವಾಟರ್ ಬೈ ಗೇನಿಂಗ್ 1 electron. ವಾಟರ್ ಬೈ ಗೇನಿಂಗ್ 1 electron, ಸೊ ವಿಚ್ ಈಸ್ ಕನ್ವರ್ಟೆಡ್ ಇಂಟು ಹೈಡ್ರೋಜನ್ ಗ್ಯಾಸಾಗಿ ಕನ್ವರ್ಷನ್ ಆಯಿತು. ಮತ್ತು ಇನ್ನೊಂದು ಕಡೆಗೆ OH ಮೈನಸ್ ಅಯಾನ್ ಬಿಟ್ಕೊಡ್ತು ನನಗೆ. ಗೊತ್ತಾಯ್ತಲ್ಲ ಆಯಿತು? ಸೊ ನಿಮಗೆ ಅಂದರೆ ವಾಟರ್ ಅಂಡರ್ಗೋ, ನಾನು ಅಲ್ಲಿ H ಪ್ಲಸ್ ಅಯಾನ್ಸ್ ರಿಡಕ್ಷನ್ ಆಯಿತು ಅಂತ ಹೇಳೋದಿಲ್ಲ, ಬದಲಾಗಿ ನಾನಿಲ್ಲಿ ವಾಟರ್ ಅಂಡರ್ಗೋ ರಿಡಕ್ಷನ್ ಅಂತ ಹೇಳ್ತಾನೆ. ದೇರ್ಫೋರ್ ವಾಟರ್ ಬೈ ಗೇನಿಂಗ್ 1 electron ಇಟ್ ಈಸ್ ಕನ್ವರ್ಟೆಡ್ ಇಂಟು ಸೊ ಹೈಡ್ರೋಜನ್ ಮಾಲಿಕ್ಯುಲರ್ ಕನ್ವರ್ಷನ್ ಆಗುತ್ತೆ ಪ್ಲಸ್ OH ಮೈನಸ್ ಅಯಾನ್ಸ್ ನನಗೆ ಸಿಗುತ್ತೆ. ಇದು ದ ರಿಯಾಕ್ಷನ್ ವಿಚ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಅಟ್ ದ ಕ್ಯಾಥೋಡ್. ಅರ್ಥ ಆಯ್ತಲ್ಲ? ಇದು ಕ್ಯಾಥೋಡ್ನಲ್ಲಿ ನಡೆಯುವಂಥ ರಿಯಾಕ್ಷನ್ನು. ನಾವು ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ನಾವು ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಆಫ್ ದ ರಿಯಾಕ್ಷನ್ಸ್ ಮೇಲೆ ಡಿಪೆಂಡ್ ಆಯ್ತಲ್ಲಿ. ಸೊ ಹಾಗಿದ್ರೆ ಆ್ಯನೋಡ್ ಮೇಲೆ ಏನು ರಿಯಾಕ್ಷನ್ ಆಗುತ್ತೆ ಅದನ್ನು ನೋಡೋಣ. ಸಿಮಿಲರ್ಲಿ ಅಟ್ ಆ್ಯನೋಡ್ ಅಲ್ಲೂ ಅಷ್ಟೇ. ಸೊ ಜಸ್ಟ್ ಲೈಕ್ ದ ಕ್ಯಾಥೋಡ್ ರಿಯಾಕ್ಷನಲ್ಲಿ ಏನು ನಮಗೆ 2 ಪಾಸಿಬಲ್ ರಿಯಾಕ್ಷನ್ಸ್ ಬಂತು, ಅದೇ ಥರ ಇಲ್ಲಿನೂ ಅಷ್ಟೇ ದೇರ್ ಆರ್ 2 ಪಾಸಿಬಲ್ ರಿಯಾಕ್ಷನ್ಸ್ ಆರ್ ದೇರ್. ಸೊ ದ ಪಾಸಿಬಲ್ ರಿಯಾಕ್ಷನ್ಸ್ ಆರ್ ಒನ್ ಆಫ್ ದ ರಿಯಾಕ್ಷನ್ ವಿಚ್ ಈಸ್ ಒಂದು ರಿಯಾಕ್ಷನ್ ಏನು, ಸೊ Cl ಮೈನಸ್ ಅಯಾನ್ ಬೈ ಗೇನಿಂಗ್ ಬೈ ಲೂಸಿಂಗ್ 1 electron ವಿಚ್ ಮೇ ಬಿ ಕನ್ವರ್ಟೆಡ್ ಇಂಟು ಕ್ಲೋರಿನ್ ಮಾಲಿಕ್ಯೂಲ್, ಕ್ಲೋರಿನ್ ಗ್ಯಾಸಾಗಿ ಕನ್ವರ್ಷನ್ ಆಗುತ್ತೆ.
ಸೊ ಎರಡು ಕ್ಲೋರೈಡ್ ಅಯಾನು 2 ಎಲೆಕ್ಟ್ರಾನ್ಸನ್ನು ಬಿಟ್ಕೊಟ್ಟು ಒಂದು ಕ್ಲೋರಿನ್ ಮಾಲಿಕ್ಯೂಲ್ ಅಥವಾ ಕ್ಲೋರಿನ್ ಗ್ಯಾಸ್ ಆಗಿ ಕನ್ವರ್ಷನ್ ಆಗುವಂಥ ಚಾನ್ಸಸ್ ಇದೆ. ಇದು ಒಂದು ಪಾಸಿಬಿಲಿಟಿ. ಆ್ಯಂಡ್ ಅದಕ್ಕೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಎಷ್ಟು ಬರ್ಕೊಂಡಿದ್ದಾರೆ ನೋಡಿ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಇಟ್ ಈಸ್ ಈಕ್ವಲ್ ಟು ಪ್ಲಸ್, ಇದು ಪಾಸಿಟಿವ್ 1.36 volts. ಇದು ಒಂದು ಪಾಸಿಬಿಲಿಟಿ. ದ ಆಕ್ಸಿಡೇಷನ್ ಆಫ್ ಕ್ಲೋರೈಡ್ ಅಯಾನ್ಸ್ to get chlorine molecule, chlorine gas, so which is one possible reaction. And the another possible reaction, it is nothing but the reduction of water itself, oxidation of water itself. ಏನು ಆಕ್ಸಿಡೇಷನ್ ಆಫ್ ವಾಟರ್ ಇಟ್ ಸೆಲ್ಫ್ ಅಂತಂದರೆ ಯಾವುದಾಗುತ್ತೆ ಇಲ್ಲಿ ಅಂತಂದರೆ, ಸೊ ದಿಸ್ ವಾಟರ್ ಬೈ ಗೇನಿಂಗ್ 1 electron, ಟೋಟಲ್ ಆಗಿ ಇಲ್ಲಿ 4 electrons ಅಂತ ತೊಗೊಂಡಿದ್ದೀನಿ ಅಲ್ಲಿ ಬ್ಯಾಲೆನ್ಸಿಂಗ್ ಮಾಡಿಕೊಂಡು. ಸೊ ದ ವಾಟರ್ ಬೈ ಗೇನಿಂಗ್ ಆರ್ ಬೈ ಲೂಸಿಂಗ್ ಆಕ್ಸಿಡೇಷನ್ ಆಗ್ತದೆ ಬೈ ಲೂಸಿಂಗ್ 4 electrons ವಿಚ್ ಮೇ ಬಿ ಕನ್ವರ್ಟೆಡ್ ಇಂಟು O2, ದಟ್ ಈಸ್ ಆಕ್ಸಿಜನ್ ಗ್ಯಾಸ್ ಆಗಿ ಸಿಗ್ತಾ ಇದೆ. ಅಲಾಂಗ್ ವಿತ್ ದಟ್ H+ ಅಯಾನ್ ಸಿಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಥವಾ ಇಲ್ಲಿ ಇದನ್ನು OH- ಅಂತಲೂ ಅನ್ಕೊಬೋದು. OH- ಅಯಾನ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ which may be converted into like this. ಆಕ್ಸಿಜನ್ ಗ್ಯಾಸ್ ಅಥವಾ ಆಕ್ಸಿಜನ್ ಮಾಲಿಕ್ಯೂಲ್ ಸಿಗುತ್ತೆ, ಪ್ಲಸ್ ಅದ್ರ ಜೊತೆಗೆ H+ ಅಯಾನ್ ಸಿಗುತ್ತೆ ಅಂತ ಹೇಳ್ತಾನೆ. ಸೊ ಹೀಗೆ ಬೈ ಲೂಸಿಂಗ್ 2 electron ಆ್ಯಕ್ಚುಲಿ ಇಲ್ಲಿ ಹಿಂಗಾದರೂ ಬರ್ಕೊಬೋದು. ಬಟ್ OH- ನನಗೆ ವಾಟರಿಂದ ಸಿಗೋದ್ರಿಂದ ಸೊ ವಾಟರ್ನೇ ಅಂಡರ್ಗೋ ಆಕ್ಸಿಡೇಷನ್ ಅಂತ ಅನ್ಕೊಳ್ತೀನಿ. ಸೊ ದ ವಾಟರ್ ಮಾಲಿಕ್ಯೂಲ್ ಬೈ ಲೂಸಿಂಗ್ 4 electrons which is converted into or which may be converted into oxygen gas or oxygen molecule plus H+ ಅಯಾನ್ಸ್ ಬರುತ್ತೆ ಬೈ ಲೂಸಿಂಗ್ 4 electrons. ಆ್ಯಂಡ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಅಬ್ಸರ್ವ್ ಮಾಡಿ, ಇದು 1.23 volts ಇದೆ. ಇದು ಪಾಸಿಟಿವ್, ಎರಡೂ ಪಾಸಿಟಿವ್ ವ್ಯಾಲ್ಯೂ ಬರ್ತಾ ಇದೆ. ಆ್ಯಂಡ್ ನೋಡಿ ಈ ಕೇಸ್ನಲ್ಲಿ ದೀಸ್ 2 ವ್ಯಾಲ್ಯೂಸನ್ನು ನಾವು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ತಗೊಳ್ತೀನಿ. ಏನಂತ ತಗೋತೀನಿ? ಆಕ್ಸಿಡೇಷನ್ ಪೊಟೆನ್ಷಿಯಲ್. ಫಸ್ಟ್ ಕೇಸ್ನಲ್ಲಿ ಅದನ್ನು ನಾನು ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನಾವು ಇದನ್ನು ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಈಗ ರಿಡಕ್ಷನ್ ಪೊಟೆನ್ಷಿಯಲ್ನ ತಗೊಂಡಾಗ ಅಲ್ಲಿ ಪ್ರಿಫರಬಲಿ 2 ರಿಯಾಕ್ಷನ್ಸ್ ಇದೆ ಅಂತ ಅಂದಾಗ ಅದೆರಡು ರಿಯಾಕ್ಷನ್ಸಲ್ಲಿ ಯಾವುದಕ್ಕೆ ಹೈಯರ್ ವ್ಯಾಲ್ಯೂ ಬರುತ್ತೆ, ದ ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಯಾವ ರಿಯಾಕ್ಷನ್ಗೆ ಹೈ ಬರುತ್ತೋ ಆ ರಿಯಾಕ್ಷನ್ನು ಪ್ರಿಫರಬಲಿ ಟೇಕ್ ಪ್ಲೇಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಯಾವುದನ್ನು ತೊಗೊಳ್ತೀವಿ ನಾವು ಇಲ್ಲಿ ಅಂತಂದರೆ ದ ರಿಯಾಕ್ಷನ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ನಲ್ಲಿ 2 ರಿಯಾಕ್ಷನ್ ಇದೆ ಅಂತ ಅಂದಾಗ 2 ರಿಯಾಕ್ಷನಲ್ಲಿ ಯಾವ ರಿಯಾಕ್ಷನ್ಗೆ ಕಡಿಮೆ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಬರುತ್ತೋ ದಟ್ ಹ್ಯಾಸ್ ಟು ಬಿ ಟೇಕಿಂಗ್ ಪ್ಲೇಸ್, ದಟ್ ವಿಲ್ ಬಿ ಪ್ರಿಫರಬಲಿ ಟೇಕ್ ಪ್ಲೇಸ್. ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ಈಗ ಅಕಾರ್ಡಿಂಗ್ ಟು ದ ಪ್ರಿಫರೆನ್ಸ್ ಅಂತ ತಗೊಂಡಾಗ, ಅಕಾರ್ಡಿಂಗ್ ಟು ದ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತ ತಗೊಂಡಾಗ ನಾವು ದ ಸೆಕೆಂಡ್ ರಿಯಾಕ್ಷನ್ ನೋಡಿ 1.23 volt ಈಸ್ ಲೆಸ್ ದ್ಯಾನ್ ದಟ್ ಆಫ್ 1.34 volts. 1.34 volts ಜಾಸ್ತಿ ಇದೆ, 1.23 volts ಕಡಿಮೆ ಇದೆ. ದೇರ್ಫೋರ್ ಪ್ರಿಫರಬಲಿ ಯಾವ ರಿಯಾಕ್ಷನ್ ಆಗಬೇಕು? ಸೆಕೆಂಡ್ ರಿಯಾಕ್ಷನ್ ವಿಚ್ ಹ್ಯಾಸ್ ಟು ಬಿ ಟೇಕಿಂಗ್ ಪ್ಲೇಸ್ ನಾವು. ಸೆಕೆಂಡ್ ರಿಯಾಕ್ಷನ್ ವಿಚ್ ಹ್ಯಾಸ್ ಟು ಬಿ ಟೇಕಿಂಗ್ ಪ್ಲೇಸ್ ನಾವು ಅಂತ ಹೇಳ್ತಾನೆ. ಬಟ್ ಇಲ್ಲಿ ಏನಾಗುತ್ತೆ ಇಲ್ಲಿ ಅಂತಾನೆ, ಈ ಒಂದು ದ ಸೆಕೆಂಡ್ ರಿಯಾಕ್ಷನ್ ವಿಚ್ ಈಸ್ ಫೀಸಿಬಲ್ ಅಕಾರ್ಡಿಂಗ್ ಟು ದಟ್ ಆಕ್ಸಿಡೇಷನ್ ಪೊಟೆನ್ಷಿಯಲ್, ಈ ಒಂದು ಸೆಕೆಂಡ್ ರಿಯಾಕ್ಷನ್ನು, ಸೊ ಅದನ್ನು ಕೂಡ ಸೆಕೆಂಡ್ ರಿಯಾಕ್ಷನ್ನು ಈ ಒಂದು ಅದು ಫೀಸಿಬಲ್ ಆದ್ರೂ ಕೂಡ, ಬಟ್ ದ ಸೆಕೆಂಡ್ ರಿಯಾಕ್ಷನ್ ಕೈನೆಟಿಕಲಿ ವಿಚ್ ಈಸ್ ವೆರಿ ಸ್ಲೋ, ನಾವು ದ ಕಾನ್ಸೆಪ್ಟ್ ಆಫ್ ಓವರ್ ಪೊಟೆನ್ಷಿಯಲ್ ನಾವು ಈಗ ಬರುತ್ತೆ ಇಲ್ಲಿ. ನಾವು ದ ಸೆಕೆಂಡ್ ರಿಯಾಕ್ಷನ್ ಏನಿದೆ, ಸೆಕೆಂಡ್ ರಿಯಾಕ್ಷನ್ ವಿಚ್ ಈಸ್ ಸ್ಲೋ ಇನ್ ನೇಚರ್ ಅಂತ ಹೇಳ್ತೇನೆ. ಸೆಕೆಂಡ್ ರಿಯಾಕ್ಷನ್ ವಿಚ್ ಈಸ್ ಸ್ಲೋವರ್ ಇನ್ ನೇಚರ್. ದೇರ್ಫೋರ್ ಈಗ ಸೆಕೆಂಡ್ ರಿಯಾಕ್ಷನ್ನ ಕ್ಯಾರಿ ಔಟ್ ಮಾಡಬೇಕು ಅಂತಲೇ ಎಕ್ಸ್ಟ್ರಾ ಎನರ್ಜಿನ ಸಪ್ಲೈ ಮಾಡಬೇಕು, ಎಕ್ಸ್ಟ್ರಾ ಪೊಟೆನ್ಷಿಯಲ್ನ ಸಪ್ಲೈ ಮಾಡಬೇಕು. ಸೊ ಅಂಥ ಕಂಡೀಷನಲ್ಲಿ ಈ ಗ್ಯಾಸ್ನಲ್ಲಿ ಏನಾಗುತ್ತೆ, ದ ಫಸ್ಟ್ ರಿಯಾಕ್ಷನ್ ಏನು ಮಾಡುತ್ತೆ ಅದನ್ನು ಓವರ್ಕಮ್ ಮಾಡುತ್ತೆ. ಇದು ಹೆಂಗೆ ಅಂತಂದರೆ, ಇದು ಆಮೆ ಮೊಲದ ಕಥೆ ಕೇಳಿದ್ರಲ್ಲ, ರ್ಯಾಬಿಟ್ ಆ್ಯಂಡ್ ಟಾರ್ಟೈಸ್ ಸ್ಟೋರಿ ಅಂತ ಏನು ಕೇಳಿದಿರಲ್ವಾ, ಸೊ ಆ ಕತೆ ಥರ ಆಗುತ್ತೆ ಇದು. ಸೊ ಅಲ್ಲೇನಾಗುತ್ತೆ, ಮೊಲ ಮತ್ತು ಸೊ ಆಮೇನ ರೇಸಿಗೆ ಬಿಟ್ಟಾಗ ಏನು ಮಾಡುತ್ತೆ, ಸೊ ನಮಗೆ ಗೊತ್ತಿರುತ್ತೆ, ಸೊ ಫಸ್ಟೇ ಅಂದ್ಕೊಳ್ತೀವಿ ಸೊ ರ್ಯಾಬಿಟ್ಟು ಗೆಲ್ಲೋ ಎಲ್ಲ ಒಂದು ಎಬಿಲಿಟಿ ಅಥವಾ ಪಾಸಿಬಿಲಿಟಿ ಅದಕ್ಕೆ ಇರುತ್ತೆ ಅಂತ ನಾವು ಅಂದ್ಕೊಂಡು ರೇಸಿಗೆ ಬಿಡ್ತೀವಿ. ಬಟ್ ಅಲ್ಲೇನಾಗೋಗುತ್ತೆ, ಈ ಒಂದು ದಟ್ ರ್ಯಾಬಿಟ್ ಸೊ ವಿಚ್ ಈಸ್ ವೆರಿ ಫಾಸ್ಟ್ ಆ್ಯಂಡ್ ವಿಚ್ ಕ್ಯಾನ್ ಏಬಲ್ ಟು ವಿನ್ ದ ರೇಸ್, ಅದೇನು ಮಾಡುತ್ತೆ ಅಷ್ಟು ದೂರ ಓಡ್ಕೊಂಬಂದ್ಬಿಟ್ಟು ಆಮೆ ಬರೋವ್ರಿಗೆ ನಿದ್ದೆ ಮಾಡಿಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ನಿಧಾನಕ್ಕೆ ಆಮೆ ಏನು ಮಾಡುತ್ತೆ, ಇದು ಗೊರಕೆ ಹೊಡೆಯೋಕ್ಕೆ ಶುರು ಮಾಡುತ್ತೆ ರ್ಯಾಬಿಟ್ಟು. ಈ ಕಡೆಯಿಂದ ಆಮೆ ನಿಧಾನಕ್ಕೆ ತೆಳ್ಕೊಂಡ್ಬಂದು ಕೊನೆಗೆ ಅದು ಸೊ ಮೊಲ ಕಣ್ಬಿಡೋ ಅಷ್ಟೊತ್ತಲ್ಲಿ ಅದು ಗೋಲನ್ನು ರೀಚ್ ಮಾಡಿಬಿಟ್ಟಿರುತ್ತೆ. ಇದು ಓವರ್ ಪೊಟೆನ್ಷಿಯಲ್ ಕಾನ್ಸೆಪ್ಟ್. ಇವಾಗ ನಮಗೆ ಏನು ಬೇಕಾಗಿತ್ತು, ರ್ಯಾಬಿಟ್ಗೆ ಅದನ್ನು ನಿದ್ದೆ ಮಾಡಿದಂಗೆ ತಡಿಬೇಕಾಗಿತ್ತು, ಯಾರೂ ತಡೀಲಿಲ್ಲ, ಎಕ್ಸ್ಟ್ರಾ ಪೊಟೆನ್ಷಿಯಲ್ ಯಾರೂ ಹಾಕಲಿಲ್ಲ ಅಲ್ಲಿ.
ಓವರ್ ಪೊಟೆನ್ಷಿಯಲ್ ಯಾರು ಕೊಡಲಿಲ್ಲ. ಸೊ ದೇರ್ಫೋರ್ ಆ ಅಂಥ ಕಂಡೀಷನಲ್ಲಿ ಸೊ ಇನ್ನೊಂದು ಪಾಸಿಬಲ್ ರಿಯಾಕ್ಷನ್ ಏನಿತ್ತು ಆ ಪಾಸಿಬಲ್ ರಿಯಾಕ್ಷನು ತನಗೆ ತಾನೇ ಪ್ರಿಫರಬಲಿ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾನೆ ಇಲ್ಲಿ. ದೇರ್ಫೋರ್ ಬಿಕಾಸ್ ಆಫ್ ದ ಓವರ್ ಪೊಟೆನ್ಷಿಯಲ್ ಕಾನ್ಸೆಪ್ಟ್ ಇಯರ್, ಸೊ ಇನ್ಸ್ಟೆಡ್ ಆಫ್ ಸೆಕೆಂಡ್ ರಿಯಾಕ್ಷನ್ ಸೊ ಫಸ್ಟ್ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಆ್ಯಂಡ್ ದ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ತಗೊಂಡಾಗ ಸೊ ಇನ್ನೊಂದು ಸೊ ಕ್ಲೋರಿನ್ ಮಾಲಿಕ್ಯೂಲ್ ಬರುತ್ತೆ. And finally, the overall chemical reaction, the reaction with lower E0 value is preferred. Hence, equation 5 should have take place. But this reaction is kinetically slow at the low voltage condition, and hence over potential comes into play here. Therefore, equation 4 is preferred to take place. ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಫೈನಲಿ ನಮಗೆ ಓವರಾಲ್ ರಿಯಾಕ್ಷನ್ಸಲ್ಲಿ ನಮಗೆ ಪ್ರಾಡಕ್ಟ್ಸ್ ಎಷ್ಟು ಸಿಗುತ್ತೆ ಅಂತಂದರೆ, ಸೊ ಒಂದು ಕಡೆ ನೋಡಿ ಫಸ್ಟು ಸೋಡಿಯಂ ಕ್ಲೋರೈಡು ಸೊ ಫಸ್ಟು ಡಿಸೋಸಿಯೇಟ್ ಆಗಿ Na+ ಮತ್ತು Cl- ಸಿಗುತ್ತೆ. ಅದಾದಮೇಲೆ ಕ್ಯಾಥೋಡ್ನಲ್ಲಿ ಸೊ ವಾಟರ್ ಬೈ ಅಂಡರ್ಗೋಯಿಂಗ್ ರಿಡಕ್ಷನ್ ಬೈ ಗೇನಿಂಗ್ 1 ಎಲೆಕ್ಟ್ರಾನ್, ಸೊ ಅಲ್ಲಿ ಒಂದು ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ ಅಲಾಂಗ್ ವಿತ್ OH-. ಅದೇ ಥರ ಕ್ಯಾಥೋಡ್ನಲ್ಲಿ ನನಗೆ ಆ್ಯನೋಡಲ್ಲಿ ಇನ್ನೊಂದು ರಿಯಾಕ್ಷನ್ ಆಗುತ್ತೆ, ಆ್ಯನೋಡಲ್ಲಿ ಈ ರಿಯಾಕ್ಷನ್ ಆಗುತ್ತೆ. ಫೋರ್ತ್ ರಿಯಾಕ್ಷನ್ ವಿಚ್ ವಿಲ್ ಟೇಕ್ ಪ್ಲೇಸ್ Cl- ಬೈ ಲೂಸಿಂಗ್ 1 ಎಲೆಕ್ಟ್ರಾನ್ ವಿಚ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಕ್ಲೋರಿನ್ ಮಾಲಿಕ್ಯೂಲ್ ಅಥವಾ ಕ್ಲೋರಿನ್ ಗ್ಯಾಸ್ ಆಗಿ ಕನ್ವರ್ಷನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ನನಗೆ ಏನು ಸಿಗುತ್ತೆ ಇಲ್ಲಿ ಅಂತಂದರೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಈ ರಿಯಾಕ್ಷನಲ್ಲಿ Na+ ಇದೆ ಮತ್ತು ಸೊ ಇಲ್ಲಿ OH- ಇದೆ. ಈ Na+ ಮತ್ತು OH- ಎರಡು ಒಟ್ಟಿಗೆ ಕಂಬೈನ್ ಆಗಿ ನನಗೆ ಇನ್ನೊಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ದಟ್ ಈಸ್ ಇದನ್ನು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇದನ್ನು ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಸೊ ಈ ಮೆಥಡನ್ನು ಅಪ್ಲೈ ಮಾಡ್ತೀವಿ. ಕಾಸ್ಟಿಕ್ ಸೋಡಾ ಅಂತ ಹೇಳ್ತೀವಿ. ಆ ಕಾಸ್ಟಿಕ್ ಸೋಡಾ ಪ್ರಿಪ್ರೇಷನ್ ಅಥವಾ ಬ್ರೈನ್ ಸೊಲ್ಯೂಷನ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ಬ್ರೈನ್ ಸೊಲ್ಯೂಷನ್ ಅಲ್ಲ, ಕಾಸ್ಟಿಕ್ ಸೋಡಾ. ಬ್ರೈನ್ ಸೊಲ್ಯೂಷನ್ ಮೀನ್ಸ್ ಸೋಡಿಯಂ ಕ್ಲೋರೈಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಸೋಡಾನ ನಾವು ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಸೊ ಈ ಮೆಥಡನ್ನು ಅಪ್ಲೈ ಮಾಡ್ಕೊಳ್ತೀವಿ ಬೈ ಮೀನ್ಸ್ ಆಫ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತಾನೆ. Therefore, during the electrolysis of aqueous solution of sodium chloride, the products of electrolysis ಯಾವ್ದು ಬರುತ್ತೆ ಇಲ್ಲಿ ಅಂತಲೇ ನನಗೆ 3 ಪ್ರಾಡಕ್ಟ್ಸ್ ಬರುತ್ತೆ. ಒಂದು ಅಬ್ಸರ್ವ್ ಮಾಡಿ ಹೈಡ್ರೋಜನ್ ಗ್ಯಾಸ್, ಮತ್ತು ಇನ್ನೊಂದು ಕ್ಲೋರಿನ್ ಗ್ಯಾಸು, ಮತ್ತು ಇನ್ನೊಂದು ಯಾವುದು ಸೋಡಿಯಂ ಹೈಡ್ರಾಕ್ಸೈಡ್. Na+ OH- ಎರಡು ಕಂಬೈನ್ ಆದರೆ ಸೋಡಿಯಂ ಹೈಡ್ರಾಕ್ಸೈಡು, ಹೈಡ್ರೋಜನ್ ಗ್ಯಾಸು ಮತ್ತು ಕ್ಲೋರಿನ್ ಗ್ಯಾಸು. ಇದಿಷ್ಟು ಪ್ರಾಡಕ್ಟ್ ಆಫ್ ಎಲೆಕ್ಟ್ರಾಲಿಸಿಸ್ ಆಫ್ ಅಕ್ವಿಯಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಆರ್ ಅಕ್ವಿಯಸ್ ಬ್ರೈನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಅಂತ ಹೇಳ್ತಾ, ಆ್ಯಂಡ್ ಎಕ್ಸಾಂಪಲ್ ಅಂತ ಒಂದು ತೊಗೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲು ನಿಮಗೆ ಸೊ ಸಿಲೆಬಸ್ನಲ್ಲಿ ಕೊಟ್ಟಿದ್ದಾನೆ. ವಾಟ್ ಹ್ಯಾಪನ್ಸ್ ಟು ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ವೆನ್ ದ ಸೊಲ್ಯೂಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ನ ನಾವಲ್ಲಿ ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಅಲ್ಲಿ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ಏನು ಬರುತ್ತೆ ಅನ್ನೋದನ್ನು ಸೊ ಸಿಲೆಬಸ್ಸಲ್ಲಿ ಕೊಟ್ಟಿದ್ದಾನೆ. ನೀವು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಅದನ್ನು ರೆಫರ್ ಮಾಡಿ ನನಗೆ ಒಂದು ಅಸೈನ್ಮೆಂಟ್ ಏನು ಅಂತಂದರೆ, ಸೊ ಡ್ಯೂರಿಂಗ್ ದ ಎಲೆಕ್ಟ್ರಾಲಿಸಿಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಬಂದಾಗ 2 ಕಂಡೀಷನ್ ಬರುತ್ತೆ. ಒಂದು ಕಡೆಗೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ನೋಡಿ ಕಂಡೀಷನ್, ಒಂದು ಕಡೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಮತ್ತು ಇನ್ನೊಂದು ಕಡೆಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಸೊ ವಾಟ್ ಹ್ಯಾಪನ್ಸ್ ಟು ದ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರಾಲಿಸಿಸ್ ವ್ಯಾನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂಡರ್ಗೋ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್, ಆ್ಯಂಡ್ ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ನಾವು ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ನನಗೆ ಪ್ರಾಡಕ್ಟ್ಸ್ ಏನು ಬರುತ್ತೆ ಅನ್ನೋದನ್ನು ಈ ಅಸೈನ್ಮೆಂಟನ್ನು ನೀವು ಇದನ್ನು ಓದಿ ಅರ್ಥ ಮಾಡಿಕೊಂಡು ನನಗೆ ಬರೆದು ತೋರಿಸ್ತೀರಾ ಅಂತ ಅಂದ್ಕೊಂಡು ಸೊ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್.